ಒಂದು ದೆವ್ವದ ಮೂವಿ ಅಂದರೆ ಒಂದು ಪ್ಯಾಟ್ರನ್ ಇರುತ್ತೆ ಆ್ಯಂಡ್ ಆ ಪ್ಯಾಟ್ರನಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋ ಒಂದಷ್ಟು ದೆವ್ವದ ಮೂವಿ ಎಲ್ಲ ತುಂಬ ಡಿಫ್ರೆಂಟಾಗಿರುತ್ತೆ ಮತ್ತು ಅದರ ಸ್ಟೋರಿ ಲೈನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈ ಮೂವಿಲಿ ಈ ಸ್ಟೋರಿ ಲೈನೇ ತುಂಬ ಚೆನ್ನಾಗಿದೆ. ಒಂದು ಸೋಫಾ, ಆ ಸೋಫಾದಲ್ಲಿ ಒಂದು ದೆವ್ವ ಇರುತ್ತೆ. ಆ ದೆವ್ವ ಒಬ್ಬೊಬ್ಬರಾಗಿ ಸಾಯಿಸ್ಕೊಬರುತ್ತೆ. ಏನಕ್ಕೆ ಸಾಯಿಸ್ಕೊಬರುತ್ತೆ ಮತ್ತು ಹೀರೋಯಿನ್ನ ಯಾಕೆ ಕಾಪಾಡ್ತಿದೆ ಆ್ಯಂಡ್ ಹೀರೋಯಿನ್ನಿಂದ ಏನೋ ಒಂದು ಉಪಯೋಗ ಆಗಬೇಕು, ಅದು ಏನು ಅನ್ನೋದೇ ಈ ಕಂಪ್ಲೀಟ್ ಮೂವಿ ಆಗಿದೆ. ಹಾರಿಫೈಯಿಂಗ್ ಆಗಿ ಮತ್ತು ಹಾರರ್ ಫೀಲ್ ತುಂಬ ತುಂಬಿರೋ ಮೂವಿನೇ ದ ಕಿಲ್ಲರ್ ಸೋಫಾ. ಇದೇ ರೀತಿ ಒಳ್ಳೊಳ್ಳೆ ಮೂವೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಫಾಲೋ ಮಾಡಿಲ್ಲ ಅಂದರೆ ಮೊದಲು ಫಾಲೋ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಆ್ಯಂಡ್ ಬನ್ನಿ ಮೂವಿ ಒಳಗಡೆ ಹೋಗೋಣ. ಸ್ಟಾರ್ಟಿಂಗ್ ಓಪನಿಂಗಲ್ಲಿ ಒಬ್ಬ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿದ್ದಾನೆ ಆ್ಯಂಡ್ ಯಾಕೆ ಮಾಡ್ತಿದ್ದಾನೆ, ಏನಕ್ಕೆ ಮಾಡ್ತಿದ್ದಾನೆ ಅದನ್ನೆಲ್ಲ ತೋರಿಸ್ತಿಲ್ಲ, ಬಟ್ ಹಾರಿಫೈಯಿಂಗಾಗಿ ಬ್ಲ್ಯಾಕ್ ಮ್ಯಾಜಿಕ್ನ ಮಾಡ್ತಿದ್ದಾನೆ. ಆ ಟೈಮಲ್ಲಿ ಒಬ್ಬ ಅವನ ಕಾಲನ್ನೇ ಕಟ್ ಮಾಡ್ತಾನೆ, 2 ಕಾಲನ್ನು ಕಟ್ ಮಾಡ್ತಾನೆ. ಆ ರಕ್ತ ಒಂದು ಹುಡುಗಿ ಫೋಟೋ ಇಟ್ಕೊಂಡು ಆ ಹುಡುಗಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇರೋದು. ಆ ಹುಡುಗಿ ಫೋಟೋ ಮೇಲೆ ಫುಲ್ ರಕ್ತ ಆಗುತ್ತೆ. ಅದರ ಆಪೋಸಿಟಲ್ಲಿ ಒಂದು ಸೋಫಾ ಇರುತ್ತೆ. ಆವಾಗ ಟೈಟಲ್ ಓಪನ್ ಆಗಿ ಮೂವಿ ಸ್ಟಾರ್ಟ್ ಆಗುತ್ತೆ. ಓಪನಿಂಗಲ್ಲಿ ಒಂದು 3 ಜನನ ತೋರಿಸ್ತಾರೆ. ಅವರು ಒಂದು ಗ್ಯಾರೇಜ್ನ ಓಪನ್ ಮಾಡ್ತಿದ್ದಾರೆ. ಓಪನ್ ಮಾಡಿದಾಗ ಒಂದು ಸೋಫಾ ಡೆಲಿವರಿ ಬಂದಿರುತ್ತೆ. ಸೊ ಓಕೆ, ಅದು ಡೆಲಿವರಿ ಬಂದಿರೋ ಪ್ಯಾಕೇಜ್. ಸೊ ಓಪನ್ ಮಾಡಿದಾಗ ಒಂದು ಸೋಫಾ, ಅದು ಕೂಡ ಯಾವ ಥರ ಅಂದರೆ ಒಂದು ಚೈನಲ್ಲಿ ಕಟ್ಟಾಕಿ ಆ ಸೋಫಾನ ಇಟ್ಟಿರ್ತಾರೆ. ಆಗ ಅಲ್ಲಿ ಒಂದು ಹೆಸರಿರುತ್ತೆ, ಅದೊಂದು ರೆಕ್ಲೈನರ್ ಸೋಫಾ. ಸೊ ಆ ಸೋಫಾ ಮೇಲೆ ಒಂದು ಹೆಸರಿರುತ್ತೆ, ಅವ್ರಿಗೆ ಡೆಲಿವರಿ ಇರೋದು ಈ ಸೋಫಾ ಅಂತ ಇರುತ್ತೆ, ಅದೇ ಫ್ರಾನ್ಚೆಸ್ಕಾ. ಸೊ ಹಾಗೆ ನೆಕ್ಸ್ಟ್ ಶಾಟಲ್ಲಿ ಫ್ರಾನ್ಚೆಸ್ಕಾನ ತೋರಿಸ್ತಾರೆ. ಫುಲ್ ಡೀಪ್ ಆಗಿ ಡ್ಯಾನ್ಸ್ ಮಾಡ್ತಿರ್ತಾಳೆ. ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಅವಳಿಗೆ. ಸೊ ಆಪೋಸಿಟಲ್ಲಿ ಇಬ್ಬರು ನಡ್ಕೊ ಬರ್ತಾರೆ. ಅದರಲ್ಲಿ ಒಬ್ರು ಪೊಲೀಸ್ ಆಗಿರ್ತಾರೆ, ಇಬ್ರು ಕೂಡ ಪೊಲೀಸೇ. ಸೊ ಒಬ್ರು ಡಿಟೆಕ್ಟಿವ್ ಆಗಿರ್ತಾರೆ. ಬಂದ್ಬಿಟ್ಟು ನೀವೇನಾ ಫ್ರಾಂಚೈಸಾ ಅಂತ ಕೇಳ್ತಾರೆ. ಕೂತ್ಕೊಳ್ಳಿ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಮಾತಾಡಿದಾಗ ಜೊತೆಗೆ ಒಬ್ಳು ಫ್ರೆಂಡ್ ಇದ್ದಾಳೆ, ಅವಳೇ ಮ್ಯಾಕ್ಸಿ. ಸೊ ಇವ್ರ ಹತ್ರ ಕೇಳಿದಾಗ ಫ್ರಾಂಚೈಸ್ಕ ಹತ್ರ, ಸೊ ನಿಮಗೆ ಫೆಡ್ರಿ ಗೊತ್ತಾ ಅಂತ ಕೇಳಿದಾಗ ಸ್ವಲ್ಪ ಹೆದರ್ಕೊಂಡು ಹೇಳ್ತಾಳೆ. ಆವಾಗ ಏನು ಹೇಳಕ್ಕೆ ಹೋಗಲ್ಲ ಫ್ರಾಂಚೈಸ್ಕ. ಸೊ ಮ್ಯಾಕ್ಸಿ ಹೇಳ್ತಾಳೆ, ಅವನೊಬ್ಬ ಸೈಕೋ, ಏನಾಯಿತು ಅಂತ ಕೇಳ್ತಾಳೆ. ಸೊ ಐಪ್ಯಾಡಲ್ಲಿ ಒಂದು ಫೋಟೋ ತೋರಿಸ್ತಾರೆ. ಇದು ಫೆಡ್ರಿದು ಕಾಲು, ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ. ಇಲ್ಲ, ಅವನು ಸ್ವಲ್ಪ ಸೈಕೋನೇ ಬಿಟ್ಟಾಕಿ ಅಂತ ಮ್ಯಾಕ್ಸಿ ಹೇಳ್ತಾಳೆ. ಇಲ್ಲ, ಇವಾಗ ಅವ್ನ ಬಾಡಿ ಸಿಕ್ಕಿಲ್ಲ, ಬಟ್ ಆದರೆ 2 ಕಾಲು ಕಟ್ ಮಾಡಿದ್ದಾರೆ. ಸೊ ಆ 2 ಕಾಲು ಸಿಕ್ಕಿದೆ, ಅದಕ್ಕೋಸ್ಕರ ನಿಮಗೆ ಗೊತ್ತಾ ಅಂತ ಕೇಳಕ್ಕೆ ಬಂದಿದ್ದೀನಿ. ಹೌದು, ತುಂಬ ಜನ ನನ್ನ ಕಂಡ್ರೆ ತುಂಬ ಹುಡುಗರಿಗೆ ಇಂಟ್ರೆಸ್ಟ್ ಬರುತ್ತೆ, ಅದು ಏನಕ್ಕಂತ ಗೊತ್ತಿಲ್ಲ. ಅದರಲ್ಲಿ ಇವನು ಒಬ್ಬ ತುಂಬ ಸೈಕಾಗಿ ಆಡ್ತಿದ್ದ. ಸೊ ಅವನು ಒಂದಿನ ರ್ಯಾಂಡಮಾಗಿ ಬಂದು ಮಾತಾಡ್ಸಿದಾಗ ನಾನು ಅಷ್ಟು ನಾರ್ಮಲಾಗಿ ಮಾತಾಡಿರಲಿಲ್ಲ, ರಿಜೆಕ್ಟ್ ಮಾಡಿಬಿಟ್ಟು ಹೊರಟೋಗಿದ್ದೆ ಅಂತ ಹೇಳಿದಾಗ ವಾಪಸ್ ಅವಳಿಗೆ ಸ್ವಲ್ಪ ಈ ವಿಷಯ ಕೇಳಿದ್ಮೇಲೆ ಸ್ವಲ್ಪ ಬೇಜಾರಾಗುತ್ತೆ. ಆ್ಯಂಡ್ ಅಲ್ಲಿಂದ ಹೊರಡ್ತಾಳೆ ಅವಳು. ಆವಾಗ ಒಂದು ನೋಟ್ ಮಾಡ್ಬೋದು, ಪೊಲೀಸ್ ಆಫೀಸರು ಕೂಡ ಒಂಥರ ನೋಡ್ತಿರ್ತಾನೆ, ಲೈಕ್ ಇಂಟ್ರೆಸ್ಟೆಡ್ ಆಗಿರೋ ಥರನೇ ನೋಡ್ತಿರ್ತಾನೆ. ಅದೇ ರೀತಿ ನೆಕ್ಸ್ಟ್ ಶಾಟಲ್ಲಿ ಕೊರಿಯರ್ ಕಂಪನಿನ ತೋರಿಸ್ತಾರೆ. ಆ ಸೋಫಾ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಒಂದು 3 ಜನ ಹಿಡ್ಕೊಂಡು ಅದನ್ನು ಎತ್ತಕ್ಕೆ ಟ್ರೈ ಮಾಡ್ತಿದ್ದಾರೆ. ಆವಾಗ ಒಂದು ಹುಡುಗಿ ಏನು ಮಾಡ್ತಾಳೆ, ಸ್ವಲ್ಪ ಕೆಳಗಡೆ ಆ ಸೋಫಾ ಕೆಳಗಡೆ ಕೈ ಹಾಕ್ಬಿಟ್ಟು ಎಳಿಯೋಣ ಅಂತ ಕೈ ಒಳಗಡೆ ಬಿಡ್ತಾಳೆ. ಕೈಯಲ್ಲಿ ಸ್ಪ್ರಿಂಗ್ ಇರುತ್ತಲ್ಲ, 2 ಸ್ಪ್ರಿಂಗು ಕೂಡ ಅವಳ ಕೈಗೆ ಲಾಕ್ ಆಗೋಗುತ್ತೆ. ಸ್ವಲ್ಪ ಜೋರಾಗಿ ಬಡ್ಕೋತಾಳೆ. ಆ ಕೈನ ಹೊರಗಡೆ ತೆಗೆದಾಗ ಆ ಬೆರಳುಗಳು ಎಲ್ಲ ಅರ್ಧಕ್ಕರ್ಧ ಇನ್ನೇನು ಕಟ್ಟಾಗಬೇಕು ಆ ಥರ ಕಟ್ಟಾಗುತ್ತೆ. ಅಲ್ಲಿಂದ ವಾಪಸ್ ಅವರು ಆ ಹುಡುಗಿನ ಹಾಸ್ಪಿಟಲ್ಗೆ ಕರ್ಕೊ ಹೋಗ್ತಾರೆ. ಆವಾಗ ಸೋಫಾನ ಸ್ವಲ್ಪ ಝೂಮ್ ಇನ್ ಮಾಡಿಬಿಟ್ಟು ತೋರಿಸ್ತಾರೆ. ಆ್ಯಂಡ್ ಈ ಸೋಫಾ ಫ್ರಾಂಚೈಸ್ಗೆ ಅಡ್ರೆಸ್ಗೆ ಹೋಗ್ಬೇಕು, ಬಟ್ ಆದರೆ ಮ್ಯಾಕ್ಸಿ ಅಡ್ರೆಸ್ಗೆ ಹೋಗುತ್ತೆ. ಮ್ಯಾಕ್ಸಿ ಅಡ್ರೆಸ್ಗೆ ಹೋಗಿದಾಗ ಅಲ್ಲಿ ಅವ್ರ ತಾತ ಇರ್ತಾರೆ, ಮ್ಯಾಕ್ಸಿ ಅವ್ರ ತಾತ. ಸೊ ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಈ ಅಡ್ರೆಸ್ಗೆ ಈ ಸೋಫಾ ಬಂದಿದೆ, ಈ ಹೆಸರು ಫ್ರಾಂಚೈಸ್ಕಾ ಅಂತ ಇದೆ. ಸೊ ಫ್ರಾಂಚೈಸ್ಕಾ ಅಂತ ಯಾರೂ ಇಲ್ಲಪ್ಪ, ನನ್ನ ಮೊಮ್ಮಗಳು ಮ್ಯಾಕ್ಸಿ ಅಂತಲೇ ಇರೋದು ಅಂತ ಹೇಳಿದಾಗ, ಹೌದಾ, ಸೋಫಾ ನೋಡಿ ಇದೇ ಸೋಫಾ ಅಂತ ಹೇಳಿದಾಗ ಆ ಕಡೆ ಏನೋ ತಗೊಬರೋಕ್ಕೆ ಡ್ರೈವರ್ ಹೋದಾಗ ಆ ತಾತ ಒಂಥರ ಸ್ವಲ್ಪ ವಿಯರ್ಡಾಗಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆ ಸೋಫಾನ ಮುಟ್ಟಿ ಒಂಥರ ವಿಯರ್ಡಾಗಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಅವ್ನಿಗೆ ಹ್ಯಾಲುಸಿನೇಷನ್ಸ್ ಬರುತ್ತೆ, ಲೈಕ್ ಒಂಥರ ಕನಸುಗಳು ಬರುತ್ತೆ. ಆ ಕನಸಲ್ಲಿ ಒಂದು ಹುಡುಗಿ ಓಡೋಗ್ತಿರ್ತಾಳೆ. ಅವಳನ್ನ ಇವ್ರು ಫಾಲೋ ಮಾಡ್ತಾ ಇರುತ್ತೆ. ಸಡನ್ನಾಗಿ ಅವಳು ತಿರುಗಿ ಅವಳ ಕತ್ತನ್ನು ಅವಳೇ ಕುಯ್ಕೊಳ್ಳೋ ಥರ ಒಂದು ಹ್ಯಾಲುಸಿನೇಷನ್ ಬರುತ್ತೆ. ಆಮೇಲೆ ಅವನೇ ಬಂದು ಡ್ರೈವರ್ ಬಂದು ಏನಾಯ್ತು ನಿಮಗೆ ಅಂತ ಹೇಳಿದಾಗ ಆಗ ನಾರ್ಮಲ್ ಆಗ್ತಾನೆ ಆ ತಾತ. ಸೊ ಆಗ ಫ್ರಾಂಚೈಸ್ಗೆ ಮನೆ ಹತ್ರ ಸೋಫಾದ ತಗೊಬಂದು ಇಟ್ಟಿರ್ತಾರೆ. ಅಲ್ಲಿ ಆ ಸೋಫಾ ಮೇಲೆ ಒಬ್ಬ ರ್ಯಾಂಡಮ್ ಆಗಿ ಒಂಥರ ಕೂತಿರ್ತಾನೆ. ರ್ಯಾಂಡಮ್ ಅನ್ನೋದಕ್ಕಿಂತ ಒಂಥರ ವಿಯರ್ಡಾಗಿ ಕೂತಿರ್ತಾನೆ ಒಬ್ಬ, ಕೂತ್ಕೊಂಡು ಫೋನಲ್ಲಿ ಮಾತಾಡ್ತಿರ್ತಾನೆ. ಆವಾಗ ಫ್ರಾಂಚೈಸ್ಗೆ ಬರ್ತಾರೆ. ಬಂದಾಗ ಅವ್ನು ನಿನ್ನ ಬಾಯ್ ಫ್ರೆಂಡ್ ನೋಡಿ ಹೆಂಗೆ ಕೂತಿದ್ದಾನೆ, ಅವನು ಗೇ ಅನಿಸುತ್ತೆ, ನಿನ್ನ ಮೇಲೆ ಇಂಟ್ರೆಸ್ಟೇ ಇಲ್ಲ ಕಣೆ ಅಂತ ಹೇಳಿದಾಗ, ಸುಮ್ಮನೆ ಅವನೊಬ್ಬನೇ ನನ್ನ ಕರೆಕ್ಟಾಗಿ ಕಂಪ್ಲೀಟಾಗಿ ಪ್ರೀತಿ ಮಾಡೋನು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವಳು ಫ್ರಾಂಚೈಸ್ಗೆ ಸ್ವಲ್ಪ ಟಯರ್ಡ್ ಆಗಿರ್ತಾಳಲ್ಲ, ಅವಳು ಮೇಲ್ಗಡೆ ಹೋಗ್ತಾಳೆ. ಆ ಸೋಫಾನ ತಗೊಬಂದು ಇಟ್ಟಿರ್ತಾರೆ ಒಂದು ಕಡೆ. ಸೊ ಅದೇ ರೀತಿಯೇ ಅವ್ನ ಬಾಯ್ ಫ್ರೆಂಡ್ ಹತ್ರ ಹೋದಾಗ ಅವನಷ್ಟು ಆ್ಯಕ್ಟಿವ್ ಆಗಿರಲ್ಲ. ಆವಾಗ ಗೊತ್ತಾಗುತ್ತೆ ಲಿಟ್ರಲಿ ಅವ್ನಿಗೆ ಏನೇ ಅವನು ಸ್ವಲ್ಪ ಅವಳು ಹುಡುಗಿರ ಮೇಲೆ ಇಷ್ಟು ಇಂಟ್ರೆಸ್ಟ್ ಇರಲ್ಲ. ಸೊ ಅವ್ನ ಫ್ರೆಂಡ್ ಫೋನ್ ಮಾಡ್ದ ಅಂತ ಹೇಳ್ಬಿಟ್ಟು, ಓಕೆ ಪಾರ್ಟಿ ಇದೆ ಇವತ್ತು ನೈಟ್, ನಾನಿರಲ್ಲ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ.
ಇದಾದಮೇಲೆ ಮ್ಯಾಕ್ಸಿ ಮನೇಲಿ ತೋರಿಸ್ತಾರೆ. ಮ್ಯಾಕ್ಸಿ ಮನೆಯಲ್ಲಿ ಅವ್ರ ತಾತ ಇರ್ತಾರಲ್ಲ, ಬೆಳಿಗ್ಗೆ ಅವ್ರಿಗೆ ಒಂಥರ ಆಗಿರುತ್ತಲ್ಲ. ಸೊ ಮ್ಯಾಕ್ಸಿ ಮನೇಲಿ ಕೂತಿದ್ದಾಗ ಮ್ಯಾಕ್ಸಿಯನ್ನು ಸರ್ಚ್ ಮಾಡ್ತಿರ್ತಾರೆ. ಅವ್ರ ತಾತನ ಜೊತೆ ಇನ್ನೊಬ್ರು ಇರ್ತಾರೆ, ಅವರೇ ಅವ್ರ ಗರ್ಲ್ ಫ್ರೆಂಡ್ ಅಂದ್ಕೊಳ್ಳಿ. ಸೊ ಅವ್ರ ಜೊತೆ ಮಾತಾಡ್ತಿರ್ಬೇಕಾ ಹೇಳ್ತಾರೆ, ಲೈಕ್ ನನಗೆ ಏನೋ ಡಿ ಬುಕ್ ಥರ ಫೀಲ್ ಆಗ್ತಿದೆ. ಸೊ ನೀನು ಫೀಲ್ ಮಾಡ್ದೆ, ನೀನು ಬೆಳಿಗ್ಗೆ ಆಗಿದ್ದು ನಿನ್ಗೆ ಅನ್ನಿಸ್ತಿದೆಯಾ? ಹೌದು, ಆ ಹುಡುಗಿ ಯಾವುದೋ ಪ್ರಾಬ್ಲಮಲ್ಲಿದೆ. ಯಾವ ಹುಡುಗಿ ಅಂತ ಗೊತ್ತಿಲ್ಲ. ಆ ಹುಡುಗಿ ಯಾಕಂದರೆ ಮ್ಯಾಕ್ಸಿ ಫ್ರೆಂಡ್ ಅಂತ ಗೊತ್ತಿರಲ್ಲ, ಬೇರೆ ಹೆಸರಲ್ಲಿ ಕರಿತಿರ್ತಾಳೆ ಮ್ಯಾಕ್ಸಿ. ಸೊ ಅದಕ್ಕೆ ಅವಳ ಹೆಸರು ಗೊತ್ತಿರಲ್ಲ. ಸೊ ಹುಡುಗಿ ಪ್ರಾಬ್ಲಮ್ ಇರುತ್ತೆ ಅಂತೇಳಿ ಒಂದು ಲೆಟರ್ನ ನೋಡ್ತಿರ್ತಾರೆ. ಅವ್ರ ಗರ್ಲ್ ಫ್ರೆಂಡ್ ಇರ್ತಾರಲ್ಲ, ಅವ್ರು ಕೇಳ್ತಾರೆ, ನಿನಗೆ ನಿಮ್ಮ ಅಪ್ಪನ ಥರನೇ ಏನೋ ಒಂದು ಪವರ್ ಇದೆ ಅನಿಸುತ್ತೆ. ಸೊ ಅದಕ್ಕೆ ಇದೆಲ್ಲ ನನಗೆ ಫೀಲ್ ಆಗ್ತಿದೆ ಅಂತ ಹೇಳಿದಾಗ ನೆಕ್ಸ್ಟ್ ಶಾಟಲ್ಲಿ ಸೊ ಫ್ರಾನ್ಚೆಸ್ಕಾ ಸ್ನಾನ ಮಾಡ್ತಿರ್ಬೇಕಾದ್ರೆ ಹೊರಗಡೆ ಏನೋ ಸೌಂಡ್ ಬರ್ತಾ ಇರುತ್ತೆ. ಎದುರ್ಕೊಂಡು ಹೊರಗಡೆ ಹೋಗಿ ನೋಡಿದಾಗ ಒಂಥರ ಹಿಂಗೆ ಬಂದು ನಿಂತಿರುತ್ತೆ ದೆವ್ವ ಥರ. ಬಟ್ ಆದರೆ ಅದು ಮ್ಯಾಕ್ಸಿನೇ, ಎದುರ್ಸೋಕ್ಕೋಸ್ಕರ ಸುಮ್ಮನೆ ಬಂದಿರ್ತಾನೆ. ಯಾಕೆಂದರೆ ನಿನ್ನ ಬಾಯ್ ಫ್ರೆಂಡ್ ಇಲ್ಲ ಅಲ್ವಾ, ಸೊ ನಾವೇನಾದರೂ ವೈಬ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿರ್ತಾಳೆ. ಆವಾಗ ಅವಳಿಗೆ ಮ್ಯಾಕ್ಸಿ ಕೇಳ್ತಾಳೆ, ಏನು ಹೊಗೆ ಸುತ್ಕೊಂಡೈತಲ್ಲ, ಏನು ಪ್ರಾಬ್ಲಮ್ ಆಗಿದೆ ಅಂತ ಕೇಳಿದಾಗ, ಅಯ್ಯೋ ಪಾಪ್ಕಾರ್ನ್ ಇಟ್ಟಿದೆ ಮರ್ತೋದೆ ಅಂತ ಫ್ರಾನ್ಚೆಸ್ಗೆ ಹೋಗ್ಬಿಟ್ಟು ಪಾಪ್ಕಾರ್ನ್ ಇದು ಆಫ್ ಮಾಡ್ತಾಳೆ. ಆಫ್ ಮಾಡಿದಾಗ ಆ ಹೊಗೆ ಏನಾಗುತ್ತೆ, ಆ ವಾಶ್ರೂಮಲ್ಲಿ ಹೋಗುತ್ತೆ. ವಾಶ್ರೂಮಿಂದ ಆ ಕಿಟಕಿಯಿಂದ ಹೊರಗಡೆ ಹೋಗ್ತಾ ಇರುತ್ತೆ. ಅಲ್ಲಿ ಒಂದು ಕಿಟಕಿ ಇರುತ್ತೆ, ಆ ಕಿಟಕಿಯಿಂದ ಹೊರಗಡೆ ಹೋಗ್ತಿರುತ್ತೆ ಹೊಗೆ ಎಲ್ಲ. ಸೊ ಪಾರ್ಟಿ ಎಲ್ಲ ಎಂಜಾಯ್ ಮಾಡಾದ್ಮೇಲೆ ಮ್ಯಾಕ್ಸಿ ಫ್ರಾನ್ಚೆಸ್ಕಾಗಿ ಹೇಳ್ತಾಳೆ, ಸೊ ಫೆಡ್ರಿ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ನಿಮ್ದು ಹೇಗೆ ಮಲ್ಕೋ, ತಲೆ ಕೆಡಿಸ್ಕೋಬೇಡ, ಪೀಸ್ ಆಗಿರು ಅಂತ ಹೇಳ್ಬಿಟ್ಟು ಹೊರಗಡೆ ಹೋದಾಗ ಆ ಕಾರ್ ಓಪನ್ ಮಾಡಬೇಕಾದ್ರೆ ವಿಂಡೋಯಿಂದ ಏನೋ ಒಂದು ನೋಡ್ತಾ ಇರೋ ಥರ ಫೀಲ್ ಆಗುತ್ತೆ. ತಿರುಗಿ ನೋಡಿದಾಗ ಸೋಫಾ ಇರೋ ಥರ ಇರುತ್ತೆ. ಅವಳಿಗೆ ಎದುರ್ಕೊಬಿಡ್ತಾಳೆ. ಈ ಮೂವಿಲೆಲ್ಲ ಈ ಸೋಫಾನ ಒಂಥರ ವಿಯರ್ಡಾಗೆ ತೋರಿಸ್ತಿರ್ತಾರೆ. ಅದು ಬಂದು ನೋಡೋದೆಲ್ಲ ಒಂಥರ ಸೈಕ್ ಆಗ್ತಿರುತ್ತೆ. ಸೊ ತಿರ್ಗಾ ವಾಪಸ್ ನೋಡಿದಾಗ ಅಲ್ಲಿ ಸೋಫಾ ಇರಲ್ಲ. ಅವಳೇನು ಅನ್ಕೋತಾಳೆ, ಅಯ್ಯೋ ನಾನು ಹ್ಯಾಲುಸಿನೇಷನ್ ಸ್ವಲ್ಪ ತುಂಬ ಕುಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅವಳು ಪಾಡಿಗೆ ಅವಳು ಹೊರಟೋಗ್ತಾಳೆ. ಫ್ರಾನ್ಚೆಸ್ಕಾನು ಬಂದ್ಬಿಟ್ಟು ಆ ಸೋಫಾ ಮೇಲೆ ಮಲ್ಕೊಳ್ಳೋಕೆ ಶುರು ಮಾಡ್ತಾಳೆ. ಮಲ್ಕೊಂಡಾಗ ಸ್ವಲ್ಪ ಹೈ ಆಗಿರ್ತಾಳಲ್ವ, ಸೊ ಮಲ್ಕೊಂಡಾಗ ಅವ್ಳಿಗೊಂಥರ ಹ್ಯಾಲುಸಿನೇಷನ್ ಬರುತ್ತೆ. ಒಂಥರ ಲೈಕ್ ಆರ್ಗೇಸಮ್ ಆದಂಗೆ ಆಗುತ್ತೆ. ಲೈಕ್ ಮೂಡಾಗಿ ಒಂಥರ ಫೀಲ್ ಆಗುತ್ತಲ್ಲ, ಆ ಥರ ಒಂಥರ ಆಗಿ ಆಮೇಲೆ ಹಾಗೆ ಆಗ್ತಾ ಅವಳ ಬಾಡಿ ಎಲ್ಲ ಕರ್ಗೋಗೋ ಥರ ಫೀಲ್ ಆಗುತ್ತೆ. ಪಟ್ಟಂತ ಜೋರಾಗಿ ಎದ್ದರೆ ಅವಳು ಬೆಡ್ ಮೇಲೆ ಮಲಗಿರ್ತಾಳೆ. ಸೊ ಎದ್ರುಕೊಂಡು ಎದ್ಬಿಡ್ತಾಳೆ. ನೆಕ್ಸ್ಟ್ ಶಾರ್ಟಲ್ಲಿ ಏನಾಗುತ್ತೆ ಅಂದರೆ ಅದೇ ನೈಟಲ್ಲೇ ಮ್ಯಾಕ್ಸಿ ಅವ್ರ ತಾತ ಏನು ಮಾಡ್ತಿರ್ತಾರೆ, ಇಂಟರ್ನೆಟ್ಟಲ್ಲಿ ಡಿಬುಕ್ ಅನ್ನೋದ್ರ ಬಗ್ಗೆ ಸರ್ಚ್ ಮಾಡ್ತಿರ್ತಾರೆ. ಲೈಕ್ ಡಿಬುಕ್ ಅಂದರೆ ಏನೂ ಅಲ್ಲ, ಲೈಕ್ ಡಿಬುಕ್ ಅನ್ನೋದು ಒಂದು ಮೆಟೀರಿಯಲ್, ಒಂದು ಥಿಂಗ್ ಇರುತ್ತೆ, ಒಂದು ಥಿಂಗ್ಸ್ ಏನಾದರೂ ಒಂದು ಇರುತ್ತೆ ಅಲ್ವಾ. ಲೈಕ್ ಗೊಂಬೆ ಅಂದರೆ ಆ ಗೊಂಬೆ ಒಳಗಡೆ ಒಂದು ದೆವ್ವ ಇರುತ್ತೆ, ಅದನ್ನು ಡಿಬುಕ್ ಅಂತ ಕರೀತಾರೆ. ಸೊ ಅದೇ ರೀತಿ ಒಂದು ಯಾವುದಾದ್ರೂ ಒಂದು ಮೆಟೀರಿಯಲ್ ಆಗಿರಲಿ, ಥಿಂಗ್ಸ್ ಆಗಿರಲಿ, ಅದರೊಳಗಡೆ ಏನಾದರೂ ಅಮಾನುಷವಾಗಿ ದೆವ್ವ ಏನಾದರೂ ಇರೋ ಥರ ಇದ್ದರೆ ಅದು ಫೀಲ್ ಆಗುತ್ತೆ. ಮನೆ ಫುಲ್ಲು ನೆಗೆಟಿವ್ ವೈಬ್ಸ್ ಇರುತ್ತೆ. ಮತ್ತು ಅಲ್ಲಿರೋರಿಗೆ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಇರುತ್ತೆ. ಅಂದಿದ ತಕ್ಷಣ ಆ ತಾತಗೆ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಬರುತ್ತಾರೆ, ಲೈಕ್ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗೋ ಥರ ಇರುತ್ತೆ. ಸೊ ಮಾತ್ರ ನುಂಗ್ಬಿಟ್ಟು ಮಲ್ಕೋತಾರೆ. ನೆಕ್ಸ್ಟ್ ಶಾರ್ಟಲ್ಲಿ ನಮ್ಮ ಫ್ರಾನ್ಚೆಸ್ಕಾ ಮನೇಲಿ ತೋರಿಸ್ತಾರೆ. ಅಲ್ಲಿ ಮನೆ ಫುಲ್ಲು ಕ್ಯಾಂಡಲ್ ಇರುತ್ತೆ. ಕ್ಯಾಂಡಲೆಲ್ಲ ಇರೋದು ನೋಡಿ ಆ ಕ್ಯಾಂಡಲೆಲ್ಲ ಫಾಲೋ ಮಾಡ್ಕೊ ಹೋಗ್ತಾಳೆ. ಆ ಸೋಫಾ ಮೇಲೆ ಈ ಕಡೆ ಕಾಫಿ, ಈ ಕಡೆ ಬಿಸ್ಕೆಟು, ತುಂಬ ರೊಮ್ಯಾಂಟಿಕ್ ಆಗಿರುತ್ತೆ. ಮತ್ತು ಆ ಸೋಫಾ ನೋಡ್ತಾ ಇದ್ದರೆ ಆ ಸೋಫಾನೇ ಕೈಯಲ್ಲಿ ಹಿಡ್ಕೊಂಡು ಸರ್ವ್ ಮಾಡೋ ಥರ ಕಾಣಿಸ್ತಾ ಇರುತ್ತೆ. ಸೊ ಹಂಗೆ ಬರ್ತಾಳೆ. ಬಂದು ಇದೇನು ಇದೆಲ್ಲ ಇದೆಯಲ್ಲ ಅಂತ ಕೂತ್ಕೊಳ್ಳೋಕೆ ಹೋದಾಗ ಆ ರೆಕ್ಲೈನರ್ ಕೆಳಗಡೆ ಇರುತ್ತಲ್ಲ, ಅದು ಆಟೋಮೆಟಿಕ್ಕಾಗಿ ಹಾಗೆ ಎದೊಳುತ್ತೆ. ಲೈಕ್ ಒಂಥರ ಹುಡುಗರು ಮೂಡಾದರೆ ಮುಟ್ಟಲ್ವಾ, ಆ ಥರ ಒಂಥರ ಅದೇ ಕೈ ಎತ್ತೋ ಥರ ಆ ಕಾಲನ್ನ ಎತ್ತಾ ಇರುತ್ತೆ. ಅಷ್ಟು ಬೇಗ ಅವ್ನು ಡಿ ಜೆ ಬರ್ತಾನೆ, ಅವ್ನ ಬಾಯ್ ಫ್ರೆಂಡು ಬಂದಾಗ ಅವ್ನು ಸ್ವಲ್ಪ ಕುಡ್ದಿರ್ತಾನಲ್ವ, ನಾರ್ಮಲಾಗಿ ಬಂದಾಗ ಥ್ಯಾಂಕ್ ಯು ಸೋ ಮಚ್ ಕಣೋ ಈ ಥರ ಎಲ್ಲ ಮಾಡಿದ್ಕೆ ಅಂತ ಫ್ರಾನ್ಚೆಸ್ಕಾ ಹೇಳ್ತಾಳೆ. ಹಂಗಂದರೆ ಅವಳೇನು ಅಂದ್ಕೊಂಡವಳೆ ಅಂದರೆ ಇವನೇ ಡಿ ಜೆನೇ ಮಾಡಿರೋದು ಇದು ನನಗೋಸ್ಕರ ರೊಮ್ಯಾಂಟಿಕ್ ಆಗಿ ಅಂತ, ಇವಾಗಲೇ ನೀನು ಹುಡುಗನ ಥರ ನಡ್ಕೋತಿದ್ಯಾ ಅಂತೆಲ್ಲ ಹೇಳಿದಾಗ ಹೌದಾ ಅಂತ ಹೇಳ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಬಂದ್ಬಿಟ್ಟು ಓಕೆ ಇದೇನು ಸೋಫಾ ಈ ಥರ ಇಟ್ಕೊಂಡಿದ್ದೆಲ್ಲ ಅಂತ ಹೇಳ್ಬಿಟ್ಟು ಒಂದು ಬಿಸ್ಕೆಟ್ ಎತ್ಕೊ ತಿಂತಾನೆ. ತಿರುಗಿ ಇನ್ನೊಂದು ಬಿಸ್ಕೆಟ್ ಎತ್ಕೊಳ್ಳೋದಂದರೆ ಸೋಫಾ ಸ್ವಲ್ಪ ಆ ಕಡೆ ತಿರ್ಕೊಂಡಿರುತ್ತೆ. ಲೈಕ್ ಹೇಗಂದರೆ ಇವಾಗ ನಾವು ಬಿಸ್ಕೆಟ್ ಕೊಡ್ತೀವಿ, ಕೊಟ್ಬಿಟ್ಟು ಆಮೇಲೆ ತಿರ್ಕೊಬಿಡ್ತೀವಲ್ಲ, ನನಗೆ ಕೊಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಥರ ಆ ಥರ ತಿರ್ಕೊಂಡಿರುತ್ತೆ. ಸ್ವಲ್ಪ ಎದುರ್ಕೋತಾರೆ, ಅಯ್ಯೋ ಕುಡ್ದಿರೋದು ಜಾಸ್ತಿ ಆಗಿದೆ ಅಂತ ಅಂದ್ಕೊಂಡು ಈ ಕಡೆ ನೋಡಿದ್ರೆ ಇವಳು ಸಡನ್ನಾಗಿ ಬಂದುಬಿಡ್ತಾಳೆ. ಎದುರ್ಕೊಂಡು ಏನಾಯ್ತು ಅಂದಾಗ ಏನಿಲ್ಲ, ಸ್ವಲ್ಪ ಹೈ ಆಗಿಬಿಟ್ಟಿದ್ದೀನಿ ಅನಿಸುತ್ತೆ ನನಗೆ, ಎಲ್ಲ ಒಂಥರ ಫೀಲ್ ಆಗ್ತಾಯಿದೆ, ಓಕೆ ನಾನು ಹೋಗಿ ಮಲ್ಕೋತೀನಿ ಅಂತ ಅವ್ನ ಕೆಲಸ ಅವ್ನು ಮಾಡೋಕ್ಕೆ ಹೋಗ್ತಾನೆ. ಈ ಕಡೆ ಪೊಲೀಸ್ ಆಫೀಸರ್ ಬಗ್ಗೆ ತೋರಿಸ್ತಾರೆ. ಅವ್ರು ಏನು ಮಾಡ್ತಾರೆ, ಫೆಡ್ರಿಕೋ ಲೈಕ್ ಸ್ಟಾರ್ಟಿಂಗು ಅಮಾನುಷವಾಗಿ ಮಾಡ್ತಿದ್ದ ಅಲ್ವಾ, ಅವನ ಬಗ್ಗೆ ಸ್ವಲ್ಪ ಹುಡುಕ್ತಿರ್ತಾರೆ, ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಯಾಕೆ ಮಾಡ್ತಿದ್ದಾನೆ ಅಂತ. ಸೊ ಅವ್ನ ಫೈಲ್ ಹುಡುಕ್ಬೇಕಾದ್ರೆ ಸ್ವಲ್ಪ ಅವ್ನು ತುಂಬ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಸರ್ಚ್ ಮಾಡಿದ್ದಾನೆ, ಮತ್ತು ತುಂಬ ಅಮಾನುಷವಾಗಿ ಏನಾದರೂ ವಿಷಯಗಳನ್ನ ಹುಡುಕ್ತಿದ್ದಾನೆ ಅನ್ನೋದ್ರ ಬಗ್ಗೆ ಎಲ್ಲ ಸರ್ಚ್ ಮಾಡಾದ್ಮೇಲೆ ಈ ಕಡೆ ಫ್ರಾನ್ಚೆಸ್ಕಾ ಮನೆಗೆ ಬಂದುಬಿಟ್ಟು ನಿಮ್ಗೆ ಇದ್ರ ಬಗ್ಗೆ ಗೊತ್ತಾ, ಇವನು ಈ ಥರ ಎಲ್ಲ ಮಾಡ್ತಿದ್ನಲ್ಲ, ಇದ್ರ ಬಗ್ಗೆ ಏನಾದರೂ ನಿಮಗೆ ಐಡಿಯಾ ಆಯಿತಾ ಅಂತ ಫ್ರಾನ್ಚೆಸ್ಕಾ ಹತ್ರ ಮತ್ತು ಮ್ಯಾಕ್ಸಿ ಹತ್ರ ಕೇಳ್ತಾರೆ. ಇವ್ರ ಹತ್ರ ಅವನ ಬಗ್ಗೆ ಕೇಳಿದಾಗ ಇವ್ರು ನಾರ್ಮಲಾಗಿ ಹೇಳ್ತಾರೆ, ಇಲ್ಲ ಅವನು ಒಬ್ಬ ಸೈಕೋ, ಅದೊಂದು ಮಾತ್ರ ನನಗೆ ಗೊತ್ತು ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ಅದಾದಮೇಲೆ ಅವ್ರು ಕೇಳ್ತಾರೆ, ಆ ಲೇಡಿ ಪೊಲೀಸ್ ಕೇಳ್ತಾರೆ, ನಿಮ್ಗೇನು ಒಂಥರ ಮೈ ನೋವು ಬೇರೆ ಥರ ಪ್ರಾಬ್ಲಮ್ಸ್ ಏನೂ ಆಗಿಲ್ವ ಈಗ ರೀಸೆಂಟ್ ಟೈಮಲ್ಲಿ ಅಂತ ಹೇಳಿದಾಗ, ಇಲ್ಲ ಆ ಥರ ಏನು ಆಗಿಲ್ವಲ್ಲ, ಯಾಕಂದರೆ ಇವ್ನು ನೋಡಿ ಇವನು ಫುಲ್ಲು ನಿಮ್ಮ ಥರನೇ ಫೋಟೋ ಇಟ್ಟು ಅದಕ್ಕೆ ಗೊಂಬೆ ಇಟ್ಟು ಅದಕ್ಕೆಲ್ಲ ಚುಚ್ಚಿ ಇದೆಲ್ಲ ಮಾಡಿದ್ದಾನೆ, ಆ ಥರ ಏನಾದರೂ ಆಗಿದೆ, ಬಿಕಾಸ್ ನಾವು ಪೊಲೀಸ್ ಆಗಿದ್ರು ಕೂಡ ಇದನ್ನು ಕೂಡ ನಂಬಬೇಕು ಏನಾದರೂ ನಡೆದಿದೆಯಾ ಏನಿತ್ತ ಅಂತ. ಸೊ ಇಲ್ಲ ಆ ಥರ ಎಲ್ಲ ಆಗಿಲ್ಲ, ಬಟ್ ಅದೇ ನಿಮ್ಮದು ಸ್ವಲ್ಪ ನಿಮ್ಮದು ಇನ್ಫಾರ್ಮೇಷನ್
ಇನ್ಫಾರ್ಮೇಷನ್ ಎಲ್ಲ ಗ್ಯಾದರ್ ಮಾಡಿದ್ವಿ. ನಿಮಗೆ ಒಂದು 15-20 ಜನ ನಿಮ್ಮನ್ನ ಫಾಲೋ ಮಾಡ್ತಿದ್ರು, ತುಂಬ ಜನ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ರಾ ಏನು ಅಂತ ಪೊಲೀಸ್ ಕೇಳಿದಾಗ ಇಲ್ಲ ಎಲ್ಲರ ಜೊತೆ ನಾನು ರಿಲೇಷನ್ಶಿಪ್ಪಲ್ಲಿ ಇರಲಿಲ್ಲ, ಬಟ್ ಅದೇ ಸ್ವಲ್ಪ ಜನರ ಜೊತೆ ರಿಲೇಷನ್ಶಿಪ್ಪಲ್ಲಿದೆ, ಅದಾದಮೇಲೆ ಅದು ಅಷ್ಟು ಸೀರಿಯಸ್ ಆಗಿ ಏನೂ ಹೋಗಿಲ್ಲ, ಈಗ DJ ಹತ್ರ ಮಾತ್ರ ನಾನು ರಿಲೇಷನ್ಶಿಪ್ಪಲ್ಲಿ ಇರೋದು ಅಂದಾಗ, ಹೌದಾ ಲೈಕ್ ಅವ್ರ ಜೊತೆ ಎಲ್ಲ ಇದ್ದಾಗ ಏನು ನಿಮಗೆ ಬೇರೆ ಥರ ಫೀಲ್ ಆಗಿಲ್ವಾ? ಬೇರೆ ಥರ ಇನ್ ದ ಸೆನ್ಸ್ ನನಗೆ ಗೊತ್ತಿಲ್ಲ, ಆ 15 ಜನ ಮೀನ್ಸ್ ನನ್ನ ಫಾಲೋ ಮಾಡ್ತಿರೋರೆಲ್ಲ ನನ್ನ ತುಂಬ ಲೈಕ್ ತುಂಬಾ ನಾನು ತುಂಬ ಸುಂದರಿ, ನಾನೇ ಬೇಕು ಅನ್ನೋ ಥರ ಎಲ್ಲ ಇದ್ದರು. ನನಗೇನು ಅಂತ ಗೊತ್ತಿಲ್ಲ, ನಾನು ಅಷ್ಟು ಸುಂದರವಾಗಿದ್ದೀನ ಅಷ್ಟು ಅಂತ ನನಗೇನು ಫೀಲ್ ಆಗಿಲ್ಲ. ಬಟ್ ಆದರೆ ಎಲ್ಲರೂ ನನ್ನ ಮೇಲೆ ಆಸೆ ಪಡ್ತಾಯಿದ್ರು, ಲೈಕ್ ನಾರ್ಮಲ್ ಹುಡುಗಿಯರನ್ನ ಇಷ್ಟಪಡ್ತಾರೆ, ಬಟ್ ಆದರೆ ಅದಕ್ಕೂ ಮೀರಿ ನನ್ನ ಆಸೆ ಪಡ್ತಾಯಿದ್ರು, ಏನಕ್ಕಂತ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಈಗ ಈ ಕಡೆ ಶಾರ್ಟಲ್ಲಿ ಅವನು ಹೀರೋಯಿನ್ ಬಾಯ್ ಫ್ರೆಂಡ್ ಏನೋ ಕೆಲಸ ಮಾಡ್ತಿರ್ತಾನೆ. ಆವಾಗ ಆ ಸೋಫಾ ಏನು ಮಾಡುತ್ತೆ, ಸ್ವಲ್ಪ ಅಲ್ಲಿ ಇವನ್ನೇ ನೋಡ್ತಿರೋ ಥರ ಗುರಾಯಿಸ್ತಿರೋ ಥರ ಒಂದು ಶಾರ್ಟ್ ಇರುತ್ತೆ. ಅವ್ನು ತಿರುಗಿ ನೋಡ್ತಾನೆ, ನಾರ್ಮಲ್ ಅಂತ ಅಂದ್ಬಿಟ್ಟು ತಿರ್ಗಿ ಪಾತ್ರೆ ತೊಳೆಯೋಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ತಿರುಗಿ ನೋಡೋದು ಸ್ವಲ್ಪ ಹತ್ರ ಬಂದಿರೋಂಗಿರುತ್ತೆ, ಇದೇನು ಮೂವ್ ಆಗುತ್ತೆ ಇದು ಅಂದ್ಕೊಂಡು ಅಂತ ಹೇಳ್ಬಿಟ್ಟು ಇದು ಮಾಡ್ತಾನೆ. ಸಡನ್ನಾಗಿ ಅವ್ನಿಗೆ ಭಯ ಆಗೋಕ್ಕೆ ಶುರು ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ಹೆಂಗೆ ಅದು ಸೋಫಾ ಮೂವ್ ಆಗುತ್ತೆ ಅಂದರೆ ತಿರುಗಷ್ಟರಲ್ಲಿ ಕೆಳಗಡೆಯಿಂದ ಒಂದು ಕೊಕ್ಕಿ ಆ ಸೋಫಾದಿಂದ ಬಂದು ಹಂಗೆ ಕಾಲಲ್ಲಿ ತೂತು ಮಾಡಿ ಎಳೆದ್ಬಿಟ್ಟಿರ್ತದೆ. ಆವಾಗ ಏನೋ ಒಂದು ಹೊಗೆ ಬರ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ ಆಫೀಸರ್ ಅವ್ರ ಮನೆಗೆ ಬಂದಾಗ ನೋಡಿದ್ರೆ ಅವ್ನ ಕಾಲಲ್ಲಿ ಚುಚ್ಚಿ ಅವ್ನು ಹೋಗ್ಬಿಟ್ಟು ಬಾತ್ ಟಬ್ಬಲ್ಲಿ ಬಿದ್ದೋಗಿರ್ತಾನೆ. ಬಾತ್ ಟಬ್ಬಲ್ಲಿ ಬಿದ್ದು ಹಿಂಗೆ ಆಗಿದೆ, ನಾನು ಹೋಗ್ತೀನಿ, ನನ್ನ ಕೈಲಿ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವ್ನ ಮನೆಗೆ ಹೊರಟುಬಿಡ್ತಾನೆ. ಸೊ ಈಗ ಹಿಂಗೆಲ್ಲ ಆದಮೇಲೆ ಇವಳಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ, ಏನು ನಡೀತಿದೆ ಏನು ಆಗ್ತಿದೆ ಅನ್ನೋದು ಸ್ವಲ್ಪ ಭಯ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾಳೆ, ಏನು ಆಗ್ತಿದೆ ಅಂತ ಸರ್ಚ್ ಮಾಡಿಕೊಂಡು ಇವಳು ಈ ಕಡೆ ಇದ್ದರೆ ನೋಡಿದ್ರೆ ಇವ್ನ ಮನೆಗೆ ಹೋಗಿರ್ತಾನಲ್ಲ TJ, ಅವ್ರ ಮನೆಗೇ ಆ ಸೋಫಾ ಬರುತ್ತೆ. ಆ ಸ್ಪ್ರಿಂಗಲ್ಲಿ ಹೊಡೆಯೋದಾಗಿರಲಿ ಮತ್ತು ಕರಿಯೋದಾಗಿರಲಿ ಲೈಕ್ ಮಿರರಿಂದ ಇದು ಮಾಡೋದಾಗಲಿ ಅದೆಲ್ಲ ಸಖತ್ ಭಯಾನಕವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದಾದಮೇಲೆ ಏನು ಮಾಡ್ತಾನೆ ಅಂದರೆ ಆ ವಿಂಡೋನ ಮುಚ್ಚೋಕೆ ಹೋಗ್ತಾನೆ, ಅಷ್ಟು ಬೇಗ ಒಳಗಡೆ ಒಂದು ಸ್ಪ್ರಿಂಗ್ ಬಂದುಬಿಟ್ಟು ಅವ್ನು ಹಂಗೆ ಮುಖದ ಹತ್ರ ಹಿಂಗೆ ಬರೋ ಥರ ಶಾರ್ಟ್ ತೋರಿಸ್ತಾರೆ, ಅಷ್ಟು ಬೇಗ ಮುಚ್ಚಿಬಿಡ್ತಾರೆ. ಆವಾಗ ಆ ರೂಮ್ಗೆ ಅವ್ರ ಅಮ್ಮ ಇರ್ತಾರೆ. ಅವ್ರ ಅಮ್ಮ ಏನು ಮಾಡ್ತಾರೆ, ಕ್ಲೀನ್ ಮಾಡೋಣ, ಬಾಕ್ಲು ತೆಗಿಯೋ ಅಂತ ಸ್ವಲ್ಪ ಓಪನ್ ಮಾಡಿದ್ರೆ ಸರಿ ಆಯಿತು, ಒಳಗಡೆ ಹಂಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಒಳಗಡೆ ಹೇಗೆ ತಳ್ಳಿದಾಗ ಫುಲ್ಲು ಇದು ಹೋಗುತ್ತೆ. ಮತ್ತು ಈ ಕಡೆ ಅವ್ರ ತಾತ ಇರ್ತಾರಲ್ಲ, ಮ್ಯಾಕ್ಸ್ ಅವ್ರ ತಾತ, ಸೊ ಅವ್ರಿಗೆ ಏನಂದರೆ ಇದನ್ನ ಹೆಂಗಾದರೂ ಸ್ಟಾಪ್ ಮಾಡಬೇಕು, ಸೊ ಆ ಕನಸಿಗೆ ನನ್ನ ಕಳ್ಸೋಕ್ಕಾಗುತ್ತಾ ಅಂತ ಗರ್ಲ್ಫ್ರೆಂಡ್ ಹತ್ರ ಕೇಳ್ತಾರೆ. ಸೊ ಆಯಿತು ಅದನ್ನು ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಕನಸಿಗೆ ಕಳಿಸ್ತಾರೆ. ಯಾಕಂದರೆ ಅವ್ರ ತಾತಂಗೆ ಒಂದು ಕನಸು ಬರ್ತಾನೆ ಇರುತ್ತೆ, ಲೈಕ್ ಒಂದು ಹುಡುಗಿ ಬರೋದು, ಓಡೋಗೋದು, ಆಟಾಡ್ಸ್ಕೊಂಡು ಆಮೇಲೆ ಚುಚ್ಕೋ ಸಾಯೋದು, ಆ ಥರ ಒಂದು ಕನಸು ಬರ್ತಾ ಇರುತ್ತೆ. ಸೊ ಅದನ್ನು ಸ್ಟಾಪ್ ಮಾಡೋದು ಅಂತ ಅವ್ರ ಕನಸೊಳಗಡೆ ಹೋಗೋದು ಅಂದ್ಕೊಂಡ್ರೆ, ಬಟ್ ಆದರೆ ಮರದ ಹತ್ರ ಒಂದು ಹೂ ಇರುತ್ತೆ, ಅದನ್ನು ತಗೋತಾರೆ. ಸೊ ಒಂದು ಹುಡುಗಿ ಓಡೋಗ್ತಿರ್ತಾಳೆ, ಜರಾಡ್ ಅಂತ ಬಡ್ಕೊ ಹೋಗ್ತಿರ್ತಾಳೆ. ಅದರಲ್ಲಿ ಆಪೋಸಿಟಲ್ಲಿ ಒಂದು ಹುಡುಗಿ ಬರ್ತಾಳೆ. ಆ ಹುಡುಗಿ ಬಂದಾಗ ಸಡನ್ನಾಗಿ ಆ ಹುಡುಗಿ ಬ್ಯಾಗಲ್ಲಿ ಒಂದು ಚಾಕು ಇರುತ್ತೆ, ಚಾಕು ತಗೊಂಡು ಹಾಗೆ ಕತ್ತಿನ ಕುಯ್ಕೊಂಡು ಸತ್ತೋಗ್ತಾಳೆ. ಪಟ್ಟಂತ ಈ ತಾತ ಎದ್ಬಿಡ್ತಾರೆ. ಎದ್ಬಿಟ್ಟು ನನಗೆ ಗೊತ್ತಾಗ್ತಿಲ್ಲ, ಇದೇ ಥರ ಕನಸು ಬರ್ತಾನೆ ಇದೆ, ಯಾಕೆ ಆ ಹುಡುಗಿ ತಗೊಂಡ್ಲು, ಜರಾಳ್ ಅಂದ್ಲು, ತಿರ್ಗಾ ವಾಪಸ್ ಕತ್ತು ಕುಯ್ಕೊ ಸತ್ತೋದ್ಲು, ಇದು ಏನಕ್ಕೆ ಬರ್ತಿದೆ, ಏನಾಗ್ತಿದೆ, ಯಾರಿಗೋ ಒಂದು ಪ್ರಾಬ್ಲಮ್ ಆಗುತ್ತೆ ಏನೋ ಅಂತ ಒಂದು ಭಯಕ್ಕೆ ಬಂದುಬಿಡ್ತಾರೆ ಅವ್ರ ತಾತ. ಸೊ ಆವಾಗ ಅದೇನಾಗುತ್ತೆ, ನೆಕ್ಸ್ಟ್ ಶಾಟಲ್ಲಿ ಈ ಕಡೆ ಫ್ರಾನ್ಸಿಸ್ಕಾ ಮನೆ ಒಳಗಡೆ ಏನೋ ಒಂದು ಸೌಂಡ್ ಬರ್ತಾ ಇರುತ್ತೆ. ಎದ್ದು ಏನು ಸೌಂಡ್ ಬರ್ತಿದೆ ಅಂತ ನೋಡೋಣ ಅಂತ ಅನ್ಕೋತಾಳೆ. ಆವಾಗ ನೋಡಿದ್ರೆ ಅವ್ರದ್ದು ಇನ್ನರ್ ವೇರ್ ಎಲ್ಲ ಕೆಳಗಡೆ ಬಿದ್ದಿರುತ್ತೆ. ಆ ಕಡೆ ನೋಡಿದ್ರೆ ಒಂದು ನೆರಳಲ್ಲಿ ಯಾರೋ ಒಬ್ಬರು ಏನೋ ಒಂದು ನೆಕ್ತಿರೋ ಥರ ತಿಂತಿರೋ ಥರ ಒಂಥರ ಕಾಣಿಸ್ತಾ ಇರುತ್ತೆ. ಅದು ಸೌಂಡು ಕೂಡ ಒಂಥರ ಡಿಸ್ಟರ್ಬಿಂಗ್ ಆಗಿರುತ್ತೆ. ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಬಾತ್ರೂಮಲ್ಲಿ ಯಾರು ಇರಲ್ಲ. ಸೊ ಯಾರು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅಲ್ಲೊಂದು ಬಾತ್ರೂಮ್ದು ವಿಂಡೋ ಓಪನ್ ಆಗಿರುತ್ತಲ್ಲ, ಆ ವಿಂಡೋನ ಮುಚ್ಚಿಬಿಟ್ಟು ವಾಪಸ್ ಈ ಕಡೆ ಬರ್ತಾಳೆ. ಬಂದಾಗ ಏನಾಗುತ್ತೆ ಅಂದರೆ ಆ ಸೋಫಾ ಇರುತ್ತಲ್ಲ, ಆ ಸೋಫಾ ನೆರಳಲ್ಲಿ ಮೀನ್ಸ್ ಕತ್ಲಲ್ಲಿ ಇರುತ್ತೆ ಅಲ್ವಾ, ನಾರ್ಮಲಾಗಿ ಲೈಟ್ ಹೊಡೆದಿದ್ದ ತಕ್ಷಣ ಸೋಫಾ ಹಾಗೆ ತಿರುಗುತ್ತೆ. ಇವಳ ಕಡೆ ತಿರುಗಿದ ತಕ್ಷಣ ಫುಲ್ ಎದುರ್ಕೊಂಡು ನೆಕ್ಸ್ಟ್ ಶಾಟಲ್ಲಿ ಏನಾಗುತ್ತೆ ಅಂದರೆ ಹೊರಗಡೆ ಕೂತಿರ್ತಾಳೆ. ಮ್ಯಾಕ್ಸಿ ಬರ್ತಾಳೆ, ಏನಾಯ್ತು, ಏನು ಪ್ರಾಬ್ಲಮ್ಮು, ಯಾಕೆ ಈ ಥರ ಕೂತಿದ್ಯಾ, ಯಾಕೆ ಎದ್ರುಕೊಂಡಿದ್ಯಾ ಅಂತ ಕೇಳಿದಾಗ ಈ ಥರ ಸೋಫಾ ಆಯ್ತು ನೋಡಿದೆ, ಸೋಫಾ ಮೂವ್ ಆಗ್ತಿದೆ ಹಾಗೆ ಹೀಗೆ ಅಂತ ಎದ್ರುಕೋತಾಳೆ. ಸರಿ ಆಯಿತು ಬಾ, ನಮ್ಮ ಮನೇಲಿರೋ ನೀನು ಸ್ವಲ್ಪ ನಿನಗೇನೋ ಒಂಚೂರು ಡಿಸ್ಟರ್ಬ್ ಆಗ್ತಿದೆ ಅನಿಸುತ್ತೆ, ಅವ್ನಿಗೆ ಆ ಥರ ಆಗಿದ್ದರಿಂದ ಬಂದ್ಬಿಡು ಅಂತ ಹೇಳ್ಬಿಟ್ಟು ಮನೆ ಕರ್ಕೊ ಹೋಗ್ಬಿಟ್ಟು ಅವಳು ಮನೆ ಹೋಗೋಕ್ಕೆ ಮುಂಚೆ ಏನಾಗುತ್ತೆ ಅಂದರೆ ಆ ಮೇಲ್ಗಡೆ ಫುಲ್ಲು ರೂಫ್ ಟಾಪ್ ಮೇಲ್ಗಡೆ ಆ ಸೋಫಾ ತಿರುಗಿ ಇವ್ರನ್ನೇ ನೋಡ್ತಾ ಇರೋ ಥರ ಒಂದು ಶಾಟ್ ಇರುತ್ತೆ. ಲೈಕ್ ಅದೆಲ್ಲ ಸಕ್ಕತ್ತಾಗಿರುತ್ತೆ ಆ ಶಾಟಲ್ಲ. ನೆಕ್ಸ್ಟ್ ಶಾಟಲ್ಲಿ ಆ TJ ಅವ್ರ ಅಮ್ಮ ಇರ್ತಾರಲ್ವ, ವ್ಯಾಕ್ಯೂಮ್ ಕ್ಲೀನರಲ್ಲಿ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಅವ್ನ ಮಗನ ರೂಮು ಓಪನ್ ಆಗಿರಲ್ಲ. ಸೊ ಓಪನ್ ಮಾಡಿ ಕ್ಲೀನ್ ಮಾಡ್ಕೋತೀನಿ ಅಂತ ಮುಂಚೆ ಹೇಳಿದ್ನಲ್ಲ, ಅದು ಇವಾಗ ಈ ಸೀನಲ್ಲಿ ಬರೋದು. ಸೊ ಓಪನ್ ಮಾಡ್ತಾರೆ, ಒಳಗಡೆ ಹೋಗಿ ಆ ವ್ಯಾಕ್ಯೂಮ್ ಕ್ಲೀನರಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಒಳಗಡೆ ಸುಮ್ಮನೆ ಆ ವ್ಯಾಕ್ಯೂಮ್ ಕ್ಲೀನರ್ ಕಳಿಸ್ಬಿಟ್ಟು ಈ ಕಡೆ ಹೊರಗಡೆ ಇರೋದನ್ನು ಏನೋ ಒಂದನ್ನು ಕ್ಲೀನ್ ಮಾಡ್ತಿರ್ತಾರೆ. ಸೊ ಆ ಕಾರಿಡಾರಲ್ಲಿ ನೋಡಿದಾಗ ಅಲ್ಲಿಂದ ಒಂಥರ ರಕ್ತ ಎಲ್ಲ ಎಳ್ಕೊಳ್ಳೋ ಥರ ಇರುತ್ತೆ. ಇವನೇನೋ ಸಾಸ್ಗೆ ಚೆಲ್ಬಿಟ್ಟವನ ಅಂತ ನೋಡ್ತಿರ್ಬೇಕಾದ್ರೆ ಹಾಗೆ ಆ ವ್ಯಾಕ್ಯೂಮ್ ಕ್ಲೀನರ್ ಡಸ್ಟಲ್ಲಿ ಎಳ್ಕೊಳ್ಳುತ್ತೆ. ಅಲ್ಲಿ ನೋಡಿದ್ರೆ ಕಣ್ಣು ಬರುತ್ತೆ. ಸೊ ಆವಾಗ ಅವ್ನು ಸತ್ತೋಗಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದಾದಮೇಲೆ ಏನಾಗುತ್ತೆ, ನೆಕ್ಸ್ಟು ಫ್ರಾನ್ಸಿಸ್ಕಾ ಮನೇಲಿ ಬರ್ತದೆ.
ಫ್ರಾನ್ಸಿಸ್ಕಾ ಯಾಕಂದರೆ ಅವರು ಫ್ರೆಂಡ್ ಮನೇಲಿ ಇರ್ತಾಳಲ್ವಾ. ಸೊ ಅಲ್ಲಿಂದ ಬೆಳಿಗ್ಗೆ ಏನು ಮಾಡ್ತಾಳೆ, ಇವಳು ವಾಪಸ್ಸು ಇವ್ರ ಮನೆಗೆ ಹೊಟ್ಟೋಗ್ಬಿಟ್ಟು ನೋಡೋಣ, ನೈಟ್ ಏನೋ ಹ್ಯಾಲುಸಿನೇಷನ್ ಆಗಿರುತ್ತೆ, ಸುಮ್ಮನೆ ನೋಡೋಣ ಅಂತ ಹೋದಾಗ ಆ ಸೋಫಾ ತಿರ್ಗಾ ಅವಳನ್ನೇ ನೋಡೋ ಥರ ಇರುತ್ತೆ. ಸೊ ಅವಳಿಗೆ ಫುಲ್ ಭಯ ಆಗುತ್ತೆ. ಓಕೆ ಹೊರಟೋಗೋಣ ಅಂತ ಹೊರಗಡೆ ಬಂದಾಗ ಇನ್ನೊಂದು ಕ್ಯಾರೆಕ್ಟರ್ ಒಬ್ಬ ಬರ್ತಾನೆ ಹೊರಗಡೆ ಬಂದುಬಿಟ್ಟು, ಅವನ ಹೆಸರು ರಾಲ್ಫ್ ಅಂತ. ಸೊ ಅವ್ನು ಬಂದುಬಿಟ್ಟು ನಾರ್ಮಲಾಗಿ ಮಾತಾಡಿಸ್ತಾನೆ. ನಾರ್ಮಲಾಗಿ ಲೈಕ್ ನನ್ನ ಮದುವೆ ಮಾಡ್ಕೊ ಅಂತ ಟಾರ್ಚರ್ ಮಾಡೋ ಒಬ್ಬ ಪರ್ಸನ್. ಅವಳು ಹೇಳ್ತಾಳೆ, ಇಲ್ಲ ಇದೆಲ್ಲ ವರ್ಕ್ ಆಗಲ್ಲ, ನನಗೆ ಸುಮ್ಮನೆ ಟಾರ್ಚರ್ ಮಾಡಬೇಡ, ಹೋಗೋ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾಳೆ ಅವಳು ನಡ್ಕೊಂಡು. ಸೊ ಇವ್ನು ನೋಡಿದ್ರೆ ಏನು ಮಾಡ್ತಾನೆ ಅಂದರೆ, ಆ ಲೆಟರ್ ಬಾಕ್ಸ್ ಆಗ್ತದೆ ಗೊತ್ತಾ, ಅದರೊಳಗಡೆ ಕೈ ಹಾಕ್ಬಿಟ್ಟು ಆ ಡೋರ್ನ ಓಪನ್ ಮಾಡಿಬಿಟ್ಟು ಒಳಗಡೆ ಹೋಗ್ಬಿಟ್ಟು ಅವನು ಒಂದಷ್ಟು ಕ್ಯಾಮ್ರಾಸ್ ಇಟ್ಟಿರ್ತಾನೆ ರೆಕಾರ್ಡ್ ಮಾಡೋಕ್ಕೆ ಆ ರೂಮಲ್ಲಿ. ಸೊ ಆ ಕ್ಯಾಮ್ರಾಗೆ ಬ್ಯಾಟ್ರಿ ಎಲ್ಲ ಚೇಂಜ್ ಮಾಡ್ತಾ ಬೇರೆ ಕ್ಯಾಮ್ರಾ ಇಟ್ಬಿಟ್ಟು ಬ್ಯಾಟ್ರಿ ಚೇಂಜ್ ಮಾಡೋದು ಆ ಕೆಲಸ ಮಾಡ್ತಾ ಇರ್ತಾನೆ. ಅವಾಗ ಏನಾಗುತ್ತೆ ಅಂದರೆ ಆ ಸೋಫಾ ತಿರುಗಿ ನೋಡೋ ಥರ ಫೀಲ್ ಆಗುತ್ತೆ. ಇವನು ತಲೆ ಕೆಡಿಸ್ಕೊಳ್ಳಲ್ಲ, ಆ ಕಡೆ ಈ ಕಡೆ ಅದೆಲ್ಲ ಚೆಕ್ ಮಾಡ್ತಿರ್ತಾನೆ. ಸಡನ್ನಾಗಿ ಏನಾಗುತ್ತೆ ಅಂದರೆ ಆ ಸೋಫಾ ತಿರ್ಗಾ ವಾಪಸ್ಸು ಇವನು ಸಾಯಿಸ್ಬಿಡುತ್ತೆ ಇನ್ ದ ಸೆನ್ಸ್, ಅವನೇನು ಮಾಡ್ತಿರ್ತಾನೆ ಅಂದರೆ ರೂಮ್ ಒಳಗಡೆ ಹೋಗ್ಬಿಟ್ಟು ಬೆಡ್ಡಲ್ಲಿ ಇವಳೇ ಇರೋ ಥರ ಫೀಲ್ ಮಾಡಿಕೊಂಡು ಇವನೇ ಏನೇನೋ ಮ್ಯಾಸ್ಟರ್ಬೇಟ್ ಎಲ್ಲ ಮಾಡಿಕೊಂಡು ಒಂಥರ ಅಸಹ್ಯ ಮಾಡ್ಕೋತಿರ್ತಾನೆ. ಆವಾಗ ಆ ಸೋಫಾ ಬಾಕ್ಲಿಂದ ಬರೋ ಸೀನ್ ಸಖತ್ತಾಗಿರುತ್ತೆ. ಬಂದ್ಬಿಟ್ಟು ಅವ್ನು ಮಾಡ್ತಿರೋ ಕೆಲಸನ ನೋಡ್ತಾ ಇರುತ್ತೆ. ಕೈಯಲ್ಲಿ ಐರನ್ ಬಾಕ್ಸ್ ಇರುತ್ತೆ, ಕೈಯೇನೆಂದರೆ ಸೋಫಾ ಇದರಲ್ಲಿ ಐರನ್ ಬಾಕ್ಸ್ ಇರುತ್ತೆ. ಒಂದೇ ಏಟು ಮುಗೀತು ಅವ್ನ ಕತೆ ಅನ್ನೋದನ್ನ ಅಲ್ಲಿ ತೋರಿಸ್ತಾರೆ. ಈ ತಾತ ಏನು ಮಾಡ್ತಾರೆ, ಆ ಸೋಫಾ ಎಲ್ಲಿಂದ ಬಂತು, ಫಸ್ಟು ಆ ಹುಡುಗಿಗೆ ಏನಾದರೂ ಸೇವ್ ಮಾಡಬೇಕು ಅನ್ನೋದು ಕಾರಣಕ್ಕೋಸ್ಕರ ಸೋಫಾ ಎಲ್ಲಿಂದ ಬಂತು ಅಂತ ಕೊರಿಯರ್ ಸರ್ವಿಸ್ ಕಾಲ್ ಮಾಡಿ ಕೇಳೋಣ ಅಂತ ಹೇಳಿದಾಗ ಅವ್ರಿಗೆ ಗೊತ್ತಿರೋದು ಒಂದೇ ಫ್ರಾನ್ಸಿಸ್ಕಾ ಅಂತ ಹೆಸರಿಗೆ ಮಾತ್ರ ಬಂದಿದ್ದು. ಅದು ಎಲ್ಲಿಂದ 2 ಅಡ್ರೆಸ್ಸು ಫ್ರಮ್ ಅಡ್ರೆಸ್ ಯಾವುದು ಇಲ್ಲ ಪ್ರಾಪರಾಗಿ. ಸೊ ಅವ್ರಿಗೆ ಗೊತ್ತಾಯಿತು ಅಂತ ಹೇಳಿದಾಗ ಓಕೆ. ಆವಾಗ ಅವಳ ಗರ್ಲ್ ಫ್ರೆಂಡ್ ಪಕ್ಕದಲ್ಲೇ ಇರ್ತಾರಲ್ವ. ಸೊ ಅವ್ರು ಹೇಳ್ತಾರೆ, ಆ ಹುಡುಗಿ ಹೆಸರು ಕೂಡ ಫ್ರಾನ್ಸಿಸ್ಕಾ ಅಲ್ವಾ, ಮ್ಯಾಕ್ಸಿ ಅವರ ಫ್ರೆಂಡ್ ಹೆಸರು ಅಂದಾಗ, ಇಲ್ಲ ಅವಳ ಹೆಸರು ಫ್ರಾನ್ಸಿಸ್ಕಾ ಅಲ್ಲ ಬೇರೆ ಅಂತ ಹೇಳ್ಬಿಟ್ಟು ಅವರಲ್ಲಿ ಡೈವರ್ಟ್ ಮಾಡಿಬಿಡ್ತಾರೆ. ಬಿಕಾಸ್ ಅವರು ಆ ಫ್ರಾನ್ಸಿಸ್ಕಾ ಅನ್ನೋ ಹೆಸರೇ ಕೇಳಿರಲ್ಲ, ಅವ್ರ ಫ್ರೆಂಡ್ ಫ್ರಾನ್ಸಿಸ್ಕಾ ಅಲ್ಲ ಅಂತ ಫಿಕ್ಸ್ ಆಗೋಗಿರ್ತಾರೆ ಅವ್ರ ತಾತ. ಸೊ ಮ್ಯಾಕ್ಸಿಗೆ ಅವ್ರ ತಾತ ಕಾಲ್ ಮಾಡ್ತಿರ್ತಾರೆ, ಎಲ್ಲಿದೆಯಮ್ಮ ಬೇಗ ಮನೆಗೆ ಬಾ, ಸ್ವಲ್ಪ ಮಾತಾಡಬೇಕು ಅಂತ ವಾಯ್ಸ್ ಮೇಲೆ ಹಾಕ್ಬಿಟ್ಟು ಬಿಡ್ತಾರೆ. ಈ ಕಡೆ ನೋಡಿದ್ರೆ ಮ್ಯಾಕ್ಸಿ ನಮ್ಮ ಫ್ರಾನ್ಸಿಸ್ಕಾ ಜೊತೆ ಇರ್ತಾರೆ. ಸೊ ನನಗೇನೋ ಭಯ ಆಗ್ತಿದೆ, ಸೊ ನೀನು ಎಲ್ಲೋ ಹೋಗ್ಬೇಡ, ನೀನು ಎದುರ್ಕೊತಿದ್ದೆ ಕಣೆ, ನೀನು ಇಲ್ಲಿ ಇರಬೇಡ, ಒಂದಿನ ಹೋಗಿ ಹೋಟ್ಲಲ್ಲಿ ಸ್ಟೇ ಮಾಡು, ಆಮೇಲೆ ನೋಡ್ಕೊಳ್ಳೋಣ, ಯಾಕೆ ತಲೆ ಕೆಡಿಸ್ಕೊತೀಯ ಅಂತ ಮ್ಯಾಕ್ಸಿ ಹೇಳಿದಾಗ, ಇಲ್ಲ ನನಗೆ ಭಯ ಆಗ್ತಿದೆ, ಒಂಥರ ಹಾರ್ಶ್ ಆಗೆಲ್ಲ ಮಾತಾಡಿಕೊಂಡು ಒಂದೇ ಒಂದು ಹೆಲ್ಪ್ ಮಾಡು ನನಗೆ, ಅಲ್ಲಿ ರೆಕ್ಲೈನರ್ ಇದೆಯಾ ಅಲ್ಲಿ ಮನೇಲಿ ಅಂತ ಹೋಗಿ ಚೆಕ್ ಮಾಡ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾಳೆ. ಆ ನೆಕ್ಸ್ಟ್ ಶಾಟಲ್ಲಿ ಏನಾಗುತ್ತೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ ಅವರು ಆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ, ಏನು ನಡೀತಾ ಇದೆ ಏನು ಎತ್ತ ಅಂತ. ಬಟ್ ಆದರೆ ಆ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಆಫೀಸರ್ ಇರ್ತಾರಲ್ವ, ಅವ್ರ ಜೊತೆ ಇನ್ನೊಂದು ಹುಡುಗಿ ಇರ್ತಾರಲ್ವ, ಆ ಹುಡುಗಿ ಕೂಡ ಲೈಕ್ ಇವತ್ತು ನೈಟ್ ಫ್ರೀ ಇದ್ದೀರಾ, ಏನಾದರೂ ನನ್ನ ಜೊತೆ ಏನಾದರೂ ಹ್ಯಾಂಗ್ ಔಟ್ ಮಾಡ್ತೀರಾ ಅನ್ನೋ ಥರ ಕೇಳಿದಾಗ ಅವ್ರು ಇಂಟ್ರೆಸ್ಟೇ ತೋರಿಸಲ್ಲ. ಬಿಕಾಸ್ ಅವ್ರಿಗೆ ಫ್ರಾನ್ಸಿಸ್ಕಾ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂದ್ಬಿಟ್ಟೈತೆ. ನಮ್ಮ ಮ್ಯಾಕ್ಸ್ ಏನು ಮಾಡ್ತಾಳೆ, ಅವ್ರ ಮನೆಗೆ ಹೋಗ್ತಾರೆ. ಮನೆಗೆ ಹೋಗ್ಬಿಟ್ಟು ಓಕೆ ಆ ರೆಕ್ಲೈನರ್ ಇದೆಯಾ ಏನು ಎತ್ತ ಅಂತ ನೋಡೋದಾ ಅಂತ ಹೋಗ್ಬೇಕಾದ್ರೆ ಯಾರೋ ಡೋರ್ ಓಪನ್ ಮಾಡ್ದಂಗೆ ಫೀಲ್ ಇರುತ್ತೆ. ಓಕೆ ಡೋರ್ ಓಪನ್ ಆಗಿದೆಯಲ್ಲ ಏನಾಗಿದೆ ಅಂತ ಒಳಗಡೆ ಹೋಗಿ ನೋಡಿದ್ರೆ ಒಂದು ಬಾಡಿನ ಆ ಕಡೆಯಿಂದ ಎಳ್ಕೊ ಹೋಗೋ ಥರ ಫೀಲ್ ಆಗುತ್ತೆ ಮ್ಯಾಕ್ಸಿಗೆ. ಯಾರೋ ಎಳ್ಕೊ ಹೋದ್ರಲ್ಲ ಅನ್ನೋ ಥರ. ಅದು ಯಾರು ಅಲ್ಲ, ಬೆಳಿಗ್ಗೆ ಒಬ್ಬ ಫ್ಲರ್ಟ್ ಮಾಡ್ತಿದ್ನಲ್ಲ ಅವ್ನ ಬಾಡಿ ಆ ಕಡೆ ಎಳ್ಕೊ ಹೋಗ್ತಿದೆ. ಮೆತ್ತಗೆ ಮ್ಯಾಕ್ಸ್ ಏನು ಮಾಡ್ತಾಳೆ, ಯಾರು ಏನು ಅಂತ ನೋಡೋಣ ಅಂತ ಹಿಂಗೆ ಬಗ್ ನೋಡ್ತಾಳೆ. ಅದು ನೋಡಿದ್ರೆ ಸೋಫಾ ಅವನ್ನ ಮೇಲ್ಗಡೆಯಿಂದ ತಳ್ಳಕ್ಕೆ ಟ್ರೈ ಮಾಡ್ತಿದೆ. ಪಟ್ ಅಂತ ಆ ಸೋಫಾ ಇವಳನ್ನ ನೋಡ್ಬಿಡುತ್ತೆ. ಇವಳು ಎದುರ್ಕೊಂಡು ಓಡೋಗಕ್ಕೆ ಟ್ರೈ ಮಾಡಬೇಕಾದ್ರೆ ಎಲ್ಲಿ ಹೋಗೋದಂತ ಗೊತ್ತಾಗಿದೆ. ಅವಳು ವಾಶ್ರೂಮ್ಗೆ ಹೋಗಿ ಲಾಕ್ ಮಾಡ್ಕೊಂಡು ನೋಡ್ತಾಳೆ. ಆ ಸೋಫಾ ಬಂದ್ಬಿಟ್ಟು ಆ ತೂತಿಂದ ಹಿಂಗೆ ನೋಡುತ್ತೆ. ಲೈಕ್ ನೋಡಿದ ತಕ್ಷಣ ಅವಳಿಗೆ ಭಯ ಆಗೋಗುತ್ತೆ. ಓಕೆ ಬಂದ್ಬಿಡುತ್ತೆ ಅಂತ ಏನು ನೋಡ್ತಾಳೆ, ಅವಳು ವಿಂಡೋಯಿಂದ ಜಂಪ್ ಮಾಡಿಬಿಡೋಣ ಅಂತ ವಿಂಡೋ ಓಪನ್ ಮಾಡ್ತಾಳೆ. ವಿಂಡೋ ಓಪನ್ ಮಾಡಿದಾಗ ಸ್ವಲ್ಪ ಹೈಟ್ ಇರುತ್ತೆ. ಓಕೆ ನೋಡೋದ ಕೆಳಗಡೆ ಏನಾದರೂ ಇದೆಯಾ ಅಂತ ನೋಡಿದ್ರೆ ಅಲ್ಲೊಂದು ಲೈಕ್ ಒಂದು ಕಸದ ಗುಂಡಿ ಇರುತ್ತೆ. ಅಲ್ಲೆಲ್ಲ ಬರೀ ಗ್ಲಾಸ್ ಪೀಸ್ಗಳೈತೆ, ಬಿಯರ್ ಗ್ಲಾಸು ಮತ್ತು ಈ ಥರ ಗ್ಲಾಸ್ ಪೀಸಸ್ ಐತೆ. ಸರಿ ಐತೆ ಎಸ್ಕೇಪ್ ಆಗೋಣ ಅಂತ ಅಲ್ಲಿಂದ ಜಂಪೇ ಮಾಡಿಬಿಡ್ತಾಳೆ. ಆಮೇಲೆ ಹಂಗೆ ಕಸದ ಗುಂಡಿ ಹಂಗೆ ಲಾಕ್ ಆಗೋಗುತ್ತೆ, ಮುಚ್ಕೊಬಿಡುತ್ತೆ. ಸೊ ಇದೆಲ್ಲ ಆದಮೇಲೆ ಈ ಕಡೆ ಫ್ರಾನ್ಸಿಸ್ಕಾ ಏನೋ ಒಂದು ಇಂಟರ್ನೆಟ್ ಸರ್ಚ್ ಮಾಡ್ತಿರ್ತಾಳೆ. ಬಟ್ ಆದರೆ ಅವಳಿಗೆ ಏನೋ ಒಂದು ಹಸ್ಕಿ ವಾಯ್ಸಲ್ಲಿ ಸೌಂಡ್ ಕೇಳಿಸೈತೆ, ವ್ಯಾಲರಿ ಅಂತ. ಸೊ ಏನಿದೆ ಸೌಂಡ್ ಅಂತ ಸಿಂಕಲ್ಲಿ ಸೌಂಡ್ ಬರ್ತಾ ಇರುತ್ತೆ. ಹೋಗಿ ಸಿಂಕಲ್ ಸೌಂಡ್ ಎಲ್ಲಿಂದ ಬರ್ತಿದೆ ಅಂತ ಕೇಳಿಸ್ಕೋಬೇಕಾದ್ರೆ ವ್ಯಾಲರಿ ಅನ್ನೋದು ಮಾತ್ರ ಬರ್ತಿದೆ. ಆ ಕಡೆ ನೋಡಿದ್ರೆ ಮನೆಯಿಂದ ಆ ಸೋಫಾ ಒಂದು ಸಿಂಕಲ್ಲಿ ಕೂತ್ಕೊಂಡು ವ್ಯಾಲರಿ ಅಂತ ಕರಿತಾ ಇದೆ. ಅದನ್ನು ಇವಳು ಜಸ್ಟ್ ಹಿಂಗೆ ಕೇಳಿಸ್ಕೋಬೇಕಾದ್ರೆ ಸಡನ್ನಾಗಿ ಯಾರೋ ಹಿಂದೆ ಬಂದಾಗುತ್ತೆ. ನೋಡಿದ್ರೆ ಪೊಲೀಸ್ ಆಫೀಸರ್, ಎಲ್ಲಿ ಮ್ಯಾಕ್ಸಿ ನಿಮ್ಮ ಜೊತೆ ಇಲ್ವಲ್ಲ ಅಂತ ಹೇಳಿದಾಗ ಮ್ಯಾಕ್ಸಿ ಅವಳು ಮನೆಗೆ ಹೋದ್ಲು. ಹೌದಾ, ಒಂದು ಡೌಟ್ ಇದೆ, ಬನ್ನಿ ಮನೆಗೆ ಹೋಗಬೇಕು, ಬೇಗ ಬನ್ನಿ ಅಂತ ಪೊಲೀಸ್ ಆಫೀಸರ್ ಮನೆಗೆ ಕರ್ಕೊ ಹೋಗ್ತಾರೆ ನಮ್ಮ ಫ್ರಾನ್ಸಿಸ್ಕಾನ. ಸೊ ಮನೆಗೆ ಬಂದು ನೋಡ್ತಾರೆ. ಬಟ್ ಆದರೆ ಅಲ್ಲಿ ಯಾರೂ ಇಲ್ಲ, ಡೋರ್ ಓಪನಲ್ಲಿದೆ ಮತ್ತು ಕಾರ್ ಕೀ ಕೆಳಗಡೆ ಬಿದ್ದಿದೆ, ಮ್ಯಾಕ್ಸಿದು ಕಾರ್ ಕೀ. ಸೊ ಮ್ಯಾಕ್ಸಿ ಮನೇಲಿಲ್ಲ, ಹೊರಗಡೆ ಹೋಗಿದ್ದಾಳೆ ಅಂದರೂ ಕೂಡ ಕಾರ್ ಕೀ ತಗೋಗ್ಬೇಕು, ಕಾರ್ ಹತ್ರ ತಗೋಗ್ಬೇಕು, ಕಾರ್ ಹೊರಗಡೆ ನಿಂತಿದೆ. ಸೊ ಈ ಥರ ಎಲ್ಲ ಹಾಕ್ಬಿಟ್ಟು ಹೋಗಲ್ಲ, ಇಲ್ಲೇ ಎಲ್ಲಾದರೂ ಇರಬೇಕು, ಭಯ ಆಗ್ತಿದೆ, ಸ್ವಲ್ಪ ಸರ್ಚ್ ಮಾಡೋಣ ಬನ್ನಿ ಅಂತ ನಮ್ಮ ಫ್ರಾನ್ಸಿಸ್ಕಾ ಕೇಳ್ತಾಳೆ. ಸೊ ಅವಾಗ ಹುಡುಕ್ಬೇಕಾದ್ರೆ ಸೈಡಲ್ಲಿ ಆ ಮೇಲ್ಗಡೆಯಿಂದ ರ್ಯಾಲ್ಫ್ ಅನ್ನೋ ಒಬ್ಬನ ಬೆಳಿಗ್ಗೆ ಫ್ಲರ್ಟ್ ಮಾಡ್ತಿದ್ದಲ್ಲ ಅವನು ಎತ್ತಾಕಿರುತ್ತೆ ಗೊತ್ತಾ. ಅದನ್ನು ನೋಡಿದ ತಕ್ಷಣ ಇವ್ರು ಎದುರ್ಕೋತಾರೆ. ಓಕೆ ಅಂತ ಓಡೋಗಿ ನೋಡಬೇಕಾದ್ರೆ ಅವಾಗ ಫ್ರಾನ್ಸಿಸ್ಕನ್ನು ಬಂದು ನೋಡಿದಾಗ ಇವನು ಒಬ್ಬ ನನಗೆ ಇದು ಮಾಡ್ತಿದ್ದ, ಇವ್ನು ನೋಡಿದ್ರೆ ಹಿಂಗೆ ಸತ್ತೋಗಿದ್ದಾನಲ್ಲ ಅಂತ ಎದುರ್ಕೊಂಡು ಇನ್ನೂ ಭಯ ಆಗಕ್ಕೆ ಶುರು ಆಗುತ್ತೆ ಅವಳಿಗೆ.
ಇವರು ಓಕೆ ಓಕೆ ಏನೂ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಎದುರ್ಕೊಂಡು ಹೊರಗಡೆ ಹೋಗಿ ಆ ಕಾರ್ ಕೀ ಇರುತ್ತಲ್ಲ, ಆ ಕಾರ್ ತಗೊಂಡು ಫಾಸ್ಟಾಗಿ ಕಾರ್ ತಗೊಂಡು ಓಡೋಗಕ್ಕೆ ಶುರು ಮಾಡ್ತಾಳೆ ಫ್ರಾನ್ಸಿಸ್ಕಾ. ಸೊ ಕಾರ್ ತಗೊಂಡು ಎದುರ್ಕೊಂಡು ಒಂದು ಬೆಟ್ಟದ ಕಡೆ ಹೊರಟೋಗ್ಬಿಟ್ಟು ಅಯ್ಯೋ ನನ್ನಿಂದನೇ ಎಲ್ಲರಿಗೂ ಈ ಥರ ಆಗ್ತಿದೆ, ನಾನೇ ಸತ್ತೋಗ್ಬೇಕು, ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಹೋಗ್ಬೇಕಾದ್ರೆ ಒಂದು ಫೋನ್ ಕಾಲ್ ಬರುತ್ತೆ. ಮ್ಯಾಕ್ಸಿ ಅವ್ರ ತಾತನೇ ಕಾಲ್ ಮಾಡಿ, ಅಮ್ಮ ನೀ ಎಲ್ಲಿದೆಯಮ್ಮ, ನಿನ್ನ ನಂಬರ್ ಹುಡ್ಕೋಷ್ಟರಲ್ಲಿ ನನ್ನ ಜೀವನ ಹೊರಟೋಯ್ತು, ಸೊ ನೀನು ಬಾ ಇಲ್ಲಿ ರೆಕ್ನೆಲ್ಲ ನಿನ್ನ ಹತ್ರನೇ ಇದೆಯಾ, ಅದ್ರ ಬಗ್ಗೆ ಒಂದು ವಿಷಯ ಹೇಳಬೇಕು, ಮಾತಾಡಬೇಕು ನಿನ್ನ ಹತ್ರ, ಎಲ್ಲಿದ್ರು ಬಾ ಅಂತ ಹೇಳಿದಾಗ ಹೌದಾ ಅಂತ ಅವಳು ಬರ್ತಾಳೆ. ಬಂದಾಗ ಕೂತ್ಕೊಂಡು ಮಾತಾಡಬೇಕಾದ್ರೆ ಲೈಕ್ ನಿನಗೆ ರೆಕ್ಲೈನರ್ ಹೆಂಗೆ ಸಿಕ್ತು, ಏನು ಪ್ರಾಬ್ಲಮ್ ಆಗ್ತಿದೆ ಅದರಿಂದ ಅಂತ ಹೇಳಿದಾಗ ಅದೆಲ್ಲ ಗೊತ್ತಿಲ್ಲ, ಬಟ್ ರೆಕ್ಲೈನರ್ ಮಾತಾಡ್ತಿದೆ, ಅದರೊಳಗಡೆ ನಿಮ್ಮದು ಜೀವ ಇದೆ ಅಂತ ಗೊತ್ತು. ಮತ್ತು ಅದು ಅವಾಗವಾಗ ವ್ಯಾಲರಿ ಅಂತ ಹೇಳಿದಾಗ ವ್ಯಾಲರಿ ಅಂತಿದೆಯಾ ಅಂತ ಹೇಳ್ಬಿಟ್ಟು ಒಂದು ಬುಕ್ಕು ಒಂದು ಸಿನಾಪ್ಸಿಸ್ನ ಎತ್ಕೋತಾರೆ. ನೋಡಿದಾಗ ಅದರಲ್ಲಿ ಗೆರೆಡ್ ಮತ್ತು ವ್ಯಾಲರಿ ಅಂತ ಒಂದು ಇದಿರುತ್ತೆ, ಸ್ಟೋರಿ ಇರುತ್ತೆ. ಲೈಕ್ ಗೆರೆಡ್ ಆ್ಯಂಡ್ ವ್ಯಾಲರಿ ಇಬ್ಬರು ಕೂಡ ಲವರ್ಸ್ ಕಪಲ್. ಲೈಕ್ ಅವ್ರಿಗೆ ಒಂದು ಇಶ್ಯೂ ಆಗಿರುತ್ತೆ, ಅದು ಒಂದು ಹಳೆ ಕಾಲದ್ದು, ಲೈಕ್ ಒಂದು ಕಾಲದ ಸ್ಟೋರಿ ಹೇಳ್ತಾರೆ. ಈ ಥರ ಒಂದು ಇಶ್ಯೂ ಆದಾಗ ಅವರಿಬ್ಬರು ಏನಾದರೂ ಮಾಡಿ ಒಂದಾಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಆದರೆ ಅವರಿಬ್ಬರು ಕೂಡ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು. ಅವರಿಂದ ಏನಂದರೆ ಅವ್ರ ಬಾಡಿನ ಸ್ವ್ಯಾಪ್ ಮಾಡೋದಾಗಲಿ, ಒಂದು ಬಾಡಿನ ಒಂದು ಥಿಂಗ್ಸ್ಗೆ ಮೂವ್ ಮಾಡೋದಾಗಲಿ ಆ ಕೆಲಸನ ಮಾಡ್ತಿದ್ರು. ಆ ಕೆಲಸ ಮಾಡಬೇಕಾದ್ರೆ ಒಂದು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದಾಗ ಲೈಕ್ ಒಂದು ವಿಷಯ ಇರುತ್ತೆ. ಲೈಕ್ ಹೇಗಂದರೆ ಅವರು ಆ ಥರ ಮಾಡಬೇಕಾದ್ರೆ ಆ ವ್ಯಾಲರಿ ಅಂತ ಗೊತ್ತಾ, ಸೊ ಆ ವ್ಯಾಲರಿ ಅನ್ನೋರಿಗೆ ತುಂಬ ಅಟ್ರಾಕ್ಟಿವ್ ಫೇಸ್ ಇರುತ್ತೆ, ಅಟ್ರಾಕ್ಟಿವ್ ವಿಷಯಗಳು ಗೊತ್ತಾಗ್ತಿರುತ್ತೆ. ಹೆಂಗಂದರೆ ಅವರು ಚೆನ್ನಾಗಿದ್ದಾರೋ ಇಲ್ವೋ ಅದೆಲ್ಲ ಪ್ರಾಪರಾಗಿ ಇದ್ದಿರಲ್ಲ, ಬಟ್ ಆದರೆ ಅವ್ರನ್ನ ನೋಡಿ ತುಂಬ ಅಟ್ರಾಕ್ಟ್ ಆಗ್ತಿರ್ತಾರೆ. ಇವ್ರು ಹೇಳ್ತಿರ್ತಾರಲ್ಲ, ನನಗೆ ತುಂಬ ಹುಡುಗರು ಅಟ್ರಾಕ್ಟ್ ಆಗಿ ಬರ್ತಾನೆ ಇರ್ತಾರೆ, ನಾನು ಬೇಡ ಅಂದರೂ ಕೂಡ ತುಂಬ ಜನ ಫಾಲೋ ಮಾಡ್ತಾರೆ ಅಂತ. ಆ ಥರ ಒಂದಷ್ಟು ವಿಷಯ ನಡೀತಾ ಇರುತ್ತೆ. ಅದು ಇವ್ರ ಅಜ್ಜಿಗೂ ಕೂಡ ಆಗಿರುತ್ತೆ. ಸೊ ಜನ್ರೇಷನ್ ವೈಸ್ ಇದಾಗ್ತಿದೆ ಅಂತ ಗೊತ್ತಾಗುತ್ತೆ. ಸೊ ಆ ತಾತ ಮೇರಿ ಸೆಂಕ್ಲೇರ್ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಮೇರಿ ಸೆಂಕ್ಲೇರ್ ಅಂದಿದ ತಕ್ಷಣ ಈ ಹುಡುಗಿಗೆ ಒಂದು ಇದು ಬರುತ್ತೆ, ಮೇರಿ ಸೆಂಕ್ಲೇರಾ, ಅದು ನಮ್ಮ ಅಜ್ಜಿಗೆ ಅಜ್ಜಿ ಮೀನ್ಸ್ ಅವ್ರ ಅಜ್ಜಿಗೆ ಅಜ್ಜಿ ಆ ಥರ ಅವ್ರು ನನಗೆ ಗೊತ್ತು ಅಂತ ಹೇಳಿದಾಗ, ಸೊ ಆ ಥರ ಅವ್ರ ಅಜ್ಜಿಗೂ ಆಗಿ ಅದೇ ರೀತಿ ಯಾರ್ಯಾರು ಫಾಲೋ ಮಾಡಿದ್ರು ಅವರೆಲ್ಲ ತುಂಬ ಜನ ಸತ್ತಿದ್ದಾರೆ ಅಂತ. ದೆವ್ವ ಇರುತ್ತಲ್ಲ, ಆ ದೆವ್ವನೂ ಇವ್ರ ಅಜ್ಜಿ ಮೈಯಲ್ಲಿ ಬಂದಿತ್ತು, ಇವಾಗ ನಿನ್ನ ಮೈಲೂ ಬರೋಕ್ಕೆ ಟ್ರೈ ಮಾಡ್ತಿದೆ ಅನ್ನೋದನ್ನು ಅವ್ರ ವಿಷಯ ಹೇಳ್ತಾರೆ. ಜೆರಾಲ್ಡ್ ಅನ್ನೋ ಒಂದು ದೆವ್ವ ಇರುತ್ತೆ, ಆ ದೆವ್ವ ಯಾವಾಗಲೂ ಅವ್ರನ್ನ ಸೇರೋಕ್ಕೆ ಟ್ರೈ ಮಾಡ್ತಾನೆ ಇದ್ದಾರೆ, ಬಟ್ ಅದೇ ಸೇರೋಕ್ಕಾಗಲ್ಲ, ಯಾವಾಗಾದರೂ ಒಂದಿನ ಸೇರ್ತಾರೆ ಅನ್ನೋ ವಿಷಯಗಳನ್ನು ಕೂಡ ಹೇಳಿರ್ತಾರೆ. ಇದೇ ನಿಜ ಅಂತ ಹೇಳಿದಾಗ ಅವಳಿಗೆ ಸ್ವಲ್ಪ ಭಯ ಆಗೋಕ್ಕೆ ಶುರು ಆಗುತ್ತೆ. ತಾತ ಮತ್ತು ಇವರು ಮಾತಾಡ್ತಾರೆ, ಓಕೆ ಆ ಎರಡು ದೆವ್ವನೂ ಒಂದು ಬಾಕ್ಸಲ್ಲಿ ಹಾಕಬೇಕು, ಬಾಕ್ಸಲ್ಲಿ ಹಾಕಿದ್ರೆ ಸರಿ ಬರೋದು ಅಂತ ಒಂದು ಬಾಕ್ಸಲ್ಲಿ ರೆಡಿ ಮಾಡ್ತಾರೆ. ಸೊ ಸಡನ್ನಾಗಿ ಆ ತಾತಂಗೆ ಹಾರ್ಟ್ ಅಟ್ಯಾಕ್ ಬರೋ ಥರ ಇರುತ್ತೆ. ಆ ತಾತ ಏನು ಮಾಡ್ತಾರೆ, ಅಲ್ಲಿ ಒಂದು ಬಾಕ್ಸ್ ಇದೆ, ಒಂದು ಟ್ಯಾಬ್ಲೆಟ್ ಇದೆ, ಅದು ಎತ್ತು ಅಂತ ಅವರು ಮಾತಾಡೋಕ್ಕಾಗಲ್ಲ ಅಲ್ವಾ. ಸೊ ಅದನ್ನು ಎತ್ಕೊಡು ಅಂತ ಹೇಳಿದಾಗ ಇವಳು ಓಕೆ ಒಂದು ದೆವ್ವ ಹಿಡಿದ್ಬಿಟ್ರಾ, ನಾನು ಇನ್ನೊಂದು ದೆವ್ವ ಹಿಡ್ಕೊಬರ್ತೀನಿ ರೀ ಅಂತ ಈ ಮುಂಡೆದು ಓಡೋಗ್ತಾಳೆ ಮನೆಗೆ, ದೆವ್ವ ಹಿಡ್ಕೊಬರ್ತೀನಿ ಅಂತ. ಆ ಸೋಫಾ ಹತ್ರ ಹೋಗ್ಬಿಟ್ಟು ಆ ಬಾಕ್ಸ್ ಇಟ್ಬಿಟ್ಟು ಒಳಗಡೆಗೆ ಬಾ ಅಂತ ಬಡ್ಕೋತಾ ಇರ್ತಾಳೆ. ಸೊ ಮೀನ್ಸ್ ಅದು ಯಾವುದು ಹಿಡ್ದಿಲ್ವಲ್ಲ, ಏನಾದರೂ ಹೇಳಬೇಕಲ್ವ ಈ ತಾತ, ಇದೇ ಕೇಳದೆ ಈ ದಡ್ಡಿ ಹೋಗ್ಬಿಟ್ಟು ಆ ದೆವ್ವನ ಹಿಡಿತೇನೆ ಅಂತ ಹೊರಟೋಗ್ಬಿಡ್ತಾಳೆ. ಹೋದಾಗ ಏನಾಗುತ್ತೆ, ಅದು ಆ ಸೋಫಾ ಒಂಥರ ಆಡ್ತಾ ಇರ್ತದೆ. ಅದಾದಮೇಲೆ ಏನು ಮಾಡುತ್ತೆ ಅಂದರೆ ಎದ್ದು ನಿಂತ್ಕೊಳ್ಳೋಕೆ ಶುರುವಾಗುತ್ತೆ. ಆವಾಗ ಆ ಸೋಫಾ ನಿಂತ್ಕೊಳ್ಳೋದು, ಆ ಸೋಫಾ ರಿಯಾಕ್ಷನ್ ಎಲ್ಲ ತೋರಿಸ್ತಾರೆ. ನಿಂತ್ಕೊಂಡು ಅದು ಹತ್ರ ಬರಬೇಕಾದ್ರೆ ಆ ಪೊಲೀಸ್ ಆಫೀಸರ್ ಬಂದು ಆ ಸೋಫಾನ ಶೂಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಏನಕ್ಕೆ ಅಂದರೆ ಆಗ ಆ ಪೊಲೀಸ್ ಆಫೀಸರ್ ಒಂದು ವಿಷಯನ ಕಂಡುಹಿಡ್ದಿರ್ತಾನೆ, ಆವಾಗ ಅದಕ್ಕೆ ಬಂದು ಶೂಟ್ ಮಾಡ್ತಾನೆ. ಏನಕ್ಕೆ ಅಂದರೆ ಆ ಒಂದು ಬಾಡಿ ಇತ್ತಲ್ಲ, ಕಾಲು ಕಟ್ಟಾಗಿರುತ್ತಲ್ಲ, ಸ್ಟಾರ್ಟಿಂಗ್ ಒಬ್ಬ ಫ್ರೆಡ್ರಿಕ್ ಅಂತ ಒಬ್ಬ ಇರ್ತಾನೆ ಅಂತ, ಸೊ ಅವನ ಬಾಡಿ ಕಟ್ ಮಾಡಿ ಅಲ್ಲಿಂದ ಆ ಆತ್ಮ ಮೀನ್ಸ್ ಆ ಬಾಡಿನ ಆ ಸೋಫಾದಲ್ಲಿ ಇಟ್ಕೊಂಡು ಒಳಗಡೆ ಬಂದಿದ್ದ ತಕ್ಷಣ ಶೂಟ್ ಮಾಡಿದ್ರೆ ಗೊತ್ತಾಗುತ್ತೆ ಅವನಿಗೆ ಮುಖನೇ ಇಲ್ಲ, ಮುಖ ಎಲ್ಲ ಕಟ್ಟಾಗಿರುತ್ತೆ, ತಲೆಗೆ ಶೂಟ್ ಮಾಡ್ತಾನೆ, ಒಂಥರ ಎಲ್ಲ ಜಲ್ ಥರ ಹಾರುತ್ತೆ ತಲೆಯಲ್ಲಿ ರಕ್ತ. ಅದೇ ಆದಮೇಲೆ ಏನಾಗುತ್ತೆ ಅಂದರೆ ಅವ್ನು ಸತ್ತೋದ್ಮೇಲೆ ಇವಳೇನು ಮಾಡ್ತಾಳೆ, ಹೆದರ್ಕೊಂಡು ಆ ಒಂದು ವಾಶ್ರೂಮ್ಗೆ ಹೋಗ್ಬಿಟ್ಟು ಒಂಥರ ಟ್ಯಾಬ್ಲೆಟ್ ಇರುತ್ತೆ ಅದನ್ನು ತಗೊಳ್ಳೋದಾ ಅಂತ ಹೋಗ್ಬೇಕಾದ್ರೆ ಅಲ್ಲೊಂದು ಬಾಕ್ಲ ಹತ್ರ ಒಂದು ಕಬೋರ್ಡ್ ಹತ್ರ ಏನಿರುತ್ತೆ, ಒಂದು ದೆವ್ವ ಇರುತ್ತೆ. ಆ್ಯಕ್ಚುಲಿ ಇದೇ ಮೇನ್ ದೆವ್ವ. ಈ ದೆವ್ವ ಹೇಳಿರ್ತಾಳೆ ಗೊತ್ತಾ ಸ್ಟೋರಿ, ಇನ್ನು ವ್ಯಾಲರಿ ಅಂತ ಹೇಳಿದೆ ಗೊತ್ತಾ, ಆ ವ್ಯಾಲರಿ ದೆವ್ವ ಪಕ್ಕದಲ್ಲಿರುತ್ತೆ. ಆ ವ್ಯಾಲರಿ ದೆವ್ವ ಹಂಗೆ ಎಳ್ಕೊಂಡು ಅವಳು ಬಾಡಿ ಒಳಗಡೆ ಆ ವ್ಯಾಲರಿ ಅನ್ನೋ ದೆವ್ವ ಹೊರಟೋಗುತ್ತೆ. ಆವಾಗ ಒಂದು ವಿಷಯನ ಕಂಡುಹಿಡಿದಿರ್ತಾರೆ, ಮೇನ್ ಟ್ವಿಸ್ಟೇ ಇಲ್ಲಿ ರಿವೀಲ್ ಆಗಿರುತ್ತೆ. ಸೊ ಆ ವ್ಯಾಲರಿ ಮತ್ತು ಇನ್ನೊಂದು ದೆವ್ವ ಇರುತ್ತೆ ಗೊತ್ತಾ, ಅವರಿಬ್ಬರು ಒಂದಾಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದೇ ರೀತಿಯೇ ಆ ವ್ಯಾಲರಿ ಅನ್ನೋ ದೆವ್ವ ಇವಳನ್ನ ಹೆಂಗಾದರೂ ಪಡ್ಕೋಬೇಕು ಅಂತ ಟ್ರೈ ಮಾಡಿ ಪಡ್ಕೊಂಡಿರುತ್ತೆ. ಮತ್ತು ಇನ್ನೊಂದು ದೆವ್ವ ಆ ಸೋಫಾದಲ್ಲೇ ಇರುತ್ತೆ. ಸೊ ಆ ಸೋಫಾದಲ್ಲಿ ಇದ್ದಾಗ ಏನಾಗುತ್ತೆ, ಹೊರಗಡೆ ಬರ್ತಾಳೆ ಅವಳು, ಬಂದಾಗ ನಾರ್ಮಲಾಗಿ ರಿಯಾಕ್ಟ್ ಮಾಡ್ತಾಳೆ, ಓಕೆ ನನಗೇನು ಇಲ್ಲ ಅಂತ ಹೇಳ್ಬಿಟ್ಟು ಹೊರಟೋದಾಗ ನೆಕ್ಸ್ಟ್ ಶಾಟಲ್ಲಿ ಏನಾಗುತ್ತೆ ಅಂದರೆ ಆ ಪೊಲೀಸ್ ಆಫೀಸರ್ ತುಂಬ ಇಂಟ್ರೆಸ್ಟೆಡ್ ಆಗಿರ್ತಾನಲ್ವಾ, ಸೊ ಅವನ್ನ ಮನೆಗೆ ಕರೆಸ್ಬಿಟ್ಟು ನಾರ್ಮಲಾಗಿ ಲೈಕ್ ಸೆಡ್ಯೂಸ್ ಮಾಡೋ ಥರ ಅವಳು ಮಾತಾಡ್ತಿರ್ತಾಳೆ ಹೀರೋಯಿನ್ನು. ಸೊ ಹೀರೋಯಿನ್ನು ಮೈಯಲ್ಲಿ ವ್ಯಾಲರಿನ ದೆವ್ವ ಇದೆಯಲ್ಲ, ಸೊ ಸೆಡ್ಯೂಸ್ ಮಾಡೋ ಥರ ಮಾತಾಡಿ ಒಂದು ಹೂ ಇರುತ್ತೆ, ಆ ಹೂವಲ್ಲಿ ಒಂದು ಟೀ ಹಾಕಿ ಮಾಡಿಕೊಟ್ಟಿರ್ತಾರೆ. ಅದು ಯಾಕೆ ಅಂದರೆ ಅದು ಕುಡ್ದಾದ್ಮೇಲೆ ಇನ್ನೊಂದು ಬಾಡಿ ತಗೋಬೇಕಲ್ಲ ಆ ದೆವ್ವ, ಸೋಫಾದಲ್ಲಿ ಇದೆಯಲ್ಲ ಬಾಯ್ ಫ್ರೆಂಡ್, ಸೊ ಆ ದೆವ್ವ ಇವನ್ ಬಾಡಿಗೆ ಬರಬೇಕು ಅಂದರೆ ಆ ಹೂ ಇದನ್ನು ಕುಡ್ದು ಅದಾದಮೇಲೆ
ಅವನು ತಲೆ ಸುತ್ತ ಬಿದ್ದಾಗ ಅದು ಹಾಗೆ ಹೋಗಿ ಎಳ್ಕೊತಾ ಇರ್ಬೇಕಾದ್ರೆ ಆ ಪೊಲೀಸ್ ಆಫೀಸರ್ ಬರ್ತಾಳೆ, ಏನೋ ಒಂದು ನಡೀತಿದೆಯಲ್ಲ ನನಗೆ ಡೌಟ್ ಬರ್ತಿದೆ ಅಂತ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿದ ತಕ್ಷಣ ಆ ಸೋಫಾ ಆ ಪೊಲೀಸ್ ಆಫೀಸರ್ ಮೈ ಒಳಗಡೆ ಒಂದು ದೆವ್ವ ಥರ ಒಂಥರ ಹೋಗ್ತಿರೋದನ್ನು ನೋಡಿದ ತಕ್ಷಣ ಅವಳು ಹೆದರ್ಕೋತಾಳೆ. ಮೀನ್ಸ್ ಸಡನ್ನಾಗಿ ಅವಳು ಬರ್ತಾಳೆ, ಹೀರೋಯಿನ್ ಬರ್ತಾಳೆ, ವ್ಯಾಲೆರಿನ ದೆವ್ವ ಇರುತ್ತಲ್ವ, ಬಂದಾಗ ಏನೂ ಇಲ್ಲ ನಿಮ್ಮ ಫ್ರೆಂಡ್ ಬಂದಿದ್ದಾರೆ ನೋಡಿ ಅಂತ ಹೇಳಿದಾಗ ಪಟ್ಟಂತ ಎದ್ದು ನಿಂತ್ಕೋತಾನೆ ಪೊಲೀಸ್ ಆಫೀಸರ್. ಹಂಗೆ ಕತ್ತನ್ನ ತಿರುಗಿಸಿದ ತಕ್ಷಣ ಅವಳ ಫ್ರೆಂಡ್ ಒಬ್ಬಳು ಸ್ವಲ್ಪ ಸರ್ಚ್ ಮಾಡ್ತಿರ್ತಾಳಲ್ವ, ಅವಳಿಗೂ ಒಂದು ವಿಷಯ ಗೊತ್ತಾಗಿರುತ್ತೆ. ಯಾಕಂದರೆ ಅವ್ರ ತಾತನ ಸರ್ಚ್ ಮಾಡಿರ್ತಾರೆ, ವಿಷಯ ಗೊತ್ತಾಗುತ್ತೆ. ಅಲ್ಲಿ ಹೊರಗಡೆ ಬಂದು ನೋಡೋಣ ಅವ್ರ ಮನೇಲಿ ಏನು ನಡೀತಿದೆ ಅಂತ ನೋಡಿದ್ರೆ ಆ ಥರ ಪೊಲೀಸ್ ಆಫೀಸರ್ ಸಾಯಿಸಿ ಹಂಗೆ ಒಳಗಡೆ ಬಂದು ನೋಡಿದ್ರೆ ಆ ಪೊಲೀಸ್ ಆಫೀಸರ್ ಸತ್ತೋಗಿರ್ತಾರೆ. ಓಕೆ ಅಂತ ನೋಡಿದ್ರೆ ಇವರಿಬ್ಬರು ಇನ್ಮೇಲಾದರೂ ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟು ಈ ವ್ಯಾಲರಿ ಮತ್ತು ಇನ್ನೊಂದು ದೆವ್ವ ಇರುತ್ತಲ್ಲ ಅವರಿಬ್ಬರು ಹೊರಗಡೆ ನಾರ್ಮಲ್ಲು ಮನುಷ್ಯರು ಮೈಯಲ್ಲಿ ಹೋಗ್ಬಿಟ್ಟು ಹೊರಗಡೆ ಹಾಗೆ ಹೋಗ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವೀಡಿಯೋ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ನನಗೆ ಮೋಟಿವೇಶನ್ ಕೊಡೋದು ಅಗೇನ್ ಮೂವಿ ವೀಡಿಯೋಸ್ ಮಾಡೋದಕ್ಕೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವೀಡಿಯೋ. ಬಾಯ್.